ಶ್ರೀ ಗುರುಭ್ಯೋ ನಮಃ. ಮಕ್ಕಳ ಭಾಗವತಕ್ಕೆ ಹೆಣ್ಣು ಮಕ್ಕಳು ಬಹಳ ಬರ್ತಾ ಇದ್ದಾರೆ. ಬಹಳ ಸಂತೋಷ, ಸ್ವಾಗತ. ಆದರೆ ಗಂಡು ಮಕ್ಕಳನ್ನು ಕರೆದುಕೊಂಡು ಬರಬೇಕು, ಕಳಿಸಬೇಕು ಅಂತ ಎಲ್ಲ ಪಾಲಕರಿಗೆ ಶ್ರೀಕೃಷ್ಣ ಪರಮಾತ್ಮ ಆದೇಶವನ್ನು ನೀಡ್ತಾ ಇದ್ದಾನೆ. ಎಲ್ಲ ಬಾಲಕರು ಹಾಗೂ ಬಾಲಕಿಯರು ಮುಖ್ಯವಾಗಿ ನಿಮ್ಮ ವಯಸ್ಸಿನಲ್ಲಿ ನಿಮಗೆಲ್ಲ ಬೇಕಾದದ್ದು ಯಾವುದು? ಆಟ. ಹೌದು ಅಲ್ವೋ? ರಜೆ ಇತ್ತು ಅಂದರೆ ಆಟ ಆಡೋದಕ್ಕೆ ಹೋಗ್ತೀರಿ, ಓಡಿ ಆಟ ಆಡಬೇಕು. ಆಟ ಆಡೋದರಿಂದ ಆರೋಗ್ಯ ಚೆನ್ನಾಗಿರ್ತದೆ, ಮನಸ್ಸು ಹಗರಾಗಿರ್ತದೆ, ಮತ್ತೆ ಒಳ್ಳೆಯ ಅಭ್ಯಾಸವನ್ನು ಮಾಡಬಹುದು. ಆದರೆ ಏನು ಆಟ ಆಡಬೇಕು ಅಂತ ಭಾಗವತ ನಮಗೆ ಹೇಳುತ್ತದೆ. ಬಾಲಃ ಕ್ರೀಡನಕೈ ಕ್ರೀಡನ್ ಕೃಷ್ಣ ಕ್ರೀಡಾಂಯ ಆದದೆ. ಪರೀಕ್ಷಿತ್ ರಾಜರ ವರ್ಣನೆಯನ್ನು ಮಾಡುವಾಗ ಶ್ರೀಮದ್ ಭಾಗವತದ ದ್ವಿತೀಯ ಸ್ಕಂಧದಲ್ಲಿ ಈ ಮಾತನ್ನು ಉಲ್ಲೇಖ ಮಾಡುತ್ತಾರೆ. ಪರೀಕ್ಷಿತ್ ರಾಜರ ಬಾಲ್ಯ ಹೇಗಿತ್ತು ಅಂದರೆ, ಬಾಲಕರಾಗಿರುವಾಗ ಎಲ್ಲರಂತೆ ಅವರು ಆಟ ಆಡ್ತಿದ್ರು. ಆಟ ಆಡುವಾಗ ಏನು ಆಟ ಆಡ್ತಾ ಇದ್ದರು? ಕೃಷ್ಣನ ಲೀಲೆಗಳನ್ನೇ ಆಟಿಕೆ ಸಾಮಾನುಗಳಿಂದ ಮಾಡಿಕೊಂಡು ಅದನ್ನೇ ಆಡೋದು. ಕೃಷ್ಣ ರುಕ್ಮಿಣಿ ಮದುವೆಯಾದ ಹಾಗೆ, ಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿದ ಹಾಗೆ ಒಂದು ಗೊಂಬೆ, ಆ ಗೊಂಬೆ ಕೈಯಲ್ಲಿ ಇನ್ನೊಂದು ಪರ್ವತ, ಆ ಪರ್ವತದ್ದು ಒಂದು ಗೊಂಬೆ ಮಾಡಿಕೊಂಡು ಅದನ್ನು ಕೃಷ್ಣನ ಕೈಯಲ್ಲಿ ಕೊಡೋದು. ಹೀಗೆ ಏನು ಆಟ ಆಡಿದರೂ ಕೃಷ್ಣನ ಆಟವನ್ನೇ ಆಡೋದು ಅಥವಾ ರಾಮನ ಆಟವನ್ನೇ ಆಡೋದು. ಹೀಗೆ ಪರೀಕ್ಷಿತ್ ರಾಜರು ಆಟ ಆಡ್ತಾ ಇದ್ದರು ಅಂತ ವರ್ಣನೆ ಬರ್ತದೆ. ನೀವೆಲ್ಲ ಹೇಗೆ ಆಡಬೇಕು ಗೊತ್ತಾಯ್ತಾ? ಏನಾದರೂ ಆಟ ಆಡಬೇಕಾದ್ರೆ ನಾಯಿ ತೊಗೊಂಡು ಆಟ ಆಡಬೇಡಿ. ಆ ನಾಯಿಗೆ ಮುದ್ದು ಕೊಡೋದು, ನಾಯಿಯನ್ನು ತಲೆ ಮೇಲೆ ಕೂಡಿಸ್ಕೊಳ್ಳೋದು, ತೊಡೆ ಮೇಲೆ ಕೂಡಿಸ್ಕೊಳ್ಳೋದು, ನಾಯಿ ಕತ್ತಿ ಒಂಟಿ ಅವೆಲ್ಲ ಇರಲಿ ದೂರ. ನಾಯಿ ಹೊರಗೆ ಬಂದರೆ ಅದಕ್ಕೆ ತಿನ್ನಲಿಕ್ಕೆ ಏನಾದರೂ ಆಹಾರ ಹಾಕಬೇಕು, ಉಪಕಾರ ಮಾಡಬೇಕು, ಅದು ಧರ್ಮ. ಆದರೆ ನಾಯಿಯನ್ನು ತಲೆಯ ಮೇಲೆ ಕೂಡಿಸ್ಕೊಂಡು ಓಡಾಡೋದಲ್ಲ, ನಾಯಿ ಜೊತೆಗೆ ವಾಕಿಂಗ್ ಮಾಡೋದಂತೂ ಅಲ್ಲವೇ ಅಲ್ಲ. ಮಹಾಭಾರತದಲ್ಲಿ ಮುಂದೆ ಕಲಿಯುಗದಲ್ಲಿ ಬರುವ ಈ ಎಲ್ಲ ವಿಷಯಗಳನ್ನು ರುದ್ರದೇವರು ಪಾರ್ವತಿಗೆ ಹೇಳಿದ್ದಾರೆ. ಆ ರೀತಿ ಏಷ್ವಭಿ ಕ್ರೀಡಮಾನಾಶ್ಚ, ನಾಯಿ ಜೊತೆಗೆ ಆಟ ಆಡಿದರೆ ಇದ್ದಕ್ಕಿದ್ದ ಹಾಗೆ ಭಯ ಆಗ್ತದೆ, ಉದ್ವೇಗ ಆಗ್ತದೆ. ಜನ್ಮಾಂತರದಲ್ಲಿ ನಾನಾ ವಿಧವಾದ ಭಯವನ್ನು, ಕಷ್ಟವನ್ನು, ಉದ್ವೇಗವನ್ನು ಮನುಷ್ಯ ಅನುಭವಿಸ್ತಾನೆ ಅಂತ ಉಮಾಮಹೇಶ್ವರ ಸಂವಾದದಲ್ಲಿ ಮಹಾಭಾರತ ನಿರೂಪಣೆ ಮಾಡಿದೆ. ನಾಯಿ ಜೊತೆ, ಇದು ದೊಡ್ಡವರಿಗೋಸ್ಕರ ಹೇಳಿದ್ದು, ನಾಯಿಯ ಜೊತೆಗೆ ಆಟ ಆಡಬಾರ್ದು. ನಾಯಿ ಒಂದೇ ಅಲ್ಲ, ಇನ್ಯಾವುದೋ ಅದು ಇದು ಯಾರ್ಯಾರದೋ ಗೊಂಬೆಗಳನ್ನು ತೆಗೆದುಕೊಂಡು ಆಟ ಆಡಬೇಡ್ರಿ. ಅವಶ್ಯ ಆಟ ಆಡ್ರಿ. ಆಟ ಆಡುವಾಗ ಗೊಂಬೆಗಳು ಯಾವುದಿರಬೇಕು? ರಾಮ, ಕೃಷ್ಣ, ರುಕ್ಮಿಣಿ, ಸತ್ಯಭಾಮ, ಪಾಂಡವರು, ಇಂಥದ್ದೇ ಗೊಂಬೆಗಳನ್ನು ಮಾಡಿಸಿಕೊಂಡು ಅದನ್ನೇ ಆಟ ಆಡಬೇಕು. ಮನೆಗೆ ಹೋದ ತಕ್ಷಣ ಮೊದಲಿಗೆ ಮಾಡೋ ಕೆಲಸ ಏನೀಗ ನೀವು ಏನು ಮಾಡ್ತೀರಾ? ನಿಮ್ಮ ಅಮ್ಮ ಅಪ್ಪ ಇಬ್ಬರಿಗೂ ಹೇಳಬೇಕು, ಈ ಎಲ್ಲ ಗೊಂಬೆಗಳು ಬೇರೆ ಯಾವ ಗೊಂಬೆಗಳು ಬೇಡ, ದೇವರ ಗೊಂಬೆಗಳನ್ನೇ ನಮಗೆ ತಂದು ಕೊಡಿ ಅಂತ ನೀವು ಹೇಳಬೇಕು. ಹೇಳ್ತೀರಾ? ಬರೀ ಹೇಳೋದಲ್ಲ, ನಾಳೆ ಇಲ್ಲಿ ಬರುವಾಗ ಒಂದು ಬಾಕ್ಸ್ ಒಳಗೆ ತಂದು ತೋರಿಸ್ಬೇಕು ನಮಗೆ. ನೀವು ಸುಳ್ಳು ಹೇಳಿದರೆ ಸುಳ್ಳು ನಡೆಯೋದಿಲ್ಲ. ಕೃಷ್ಣನ ಮುಂದೆ ಅಲ್ಲಿ ಬಂದು ಕೂತಿದ್ದಾನೆ ಕೃಷ್ಣ. ಸತ್ಯ ಹೇಳಬೇಕು. ಎಲ್ಲ ಕೃಷ್ಣ. ಇದನ್ನು ಹಿರಿಯರಿಗೆ ಹೇಳ್ತಾ ಇದ್ದೇವೆ. ಇದನ್ನು ಯೋಗ ದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಈ ಮಾತನ್ನು ಹೇಳ್ತಾರೆ. ಮಕ್ಕಳಿಗೆ ಆಟಿಕೆ ಸಾಮಾನು ಕೊಡೋದಾದರೆ ದೇವರ ಆಟಿಕೆ ಸಾಮಾನುಗಳನ್ನೇ ಕೊಡಿ, ಅದೇ ಪೂಜೆಯನ್ನೇ ಮಾಡಿಸಿ ಅಂತ.
ದೇವರ ಪೂಜೆಯನ್ನೂ ಮಾಡಿಸಿ, ಗೊಂಬೆಗಳಿಗೆ ಪೂಜೆ ಮಾಡಿಸಿ. ಅಷ್ಟು ಮಾಡ್ತೀರಲ್ಲ ನಾಳೆಯಿಂದ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಹಾನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮೀ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರವ್ರಜन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुस्तं सर्वभूतहृदयं मुनिमानतोऽस्मि. नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि. नौमिन्यायसुधादिकृज्जयमुनीन् श्रीपादराट्सन्मणीन् व्यासार्यान् विविधागमाब्धिविहरान् श्रीवादिराजानपि वन्दे हंसवरान् रघुत्तमगुरून् वैदग्ध्यवारांनिधीन् श्रीसत्यव्रतराघवेन्द्रमुनिपान् सद्बोधसध्यानपान्. हरिपादोद्भवा गंगा पावनी यस्य सन्निधौ दृश्यते यद्यापि तद्भक्तैः सत्सङ्कल्पो भवेन्मुदे. सत्ये सात्यवते योक्ते सन्तुष्टो यः सदा सुधीः सत्यसन्तुष्टनामानं यतिराजं तमाश्रये. सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्यायसुधारतान्. सत्यां क्षितौ किं कशिपोः प्रयासैः बाहौ स्वसिद्धेह्युपबर्हणैः किं सत्यञ्जलौ किं पुरुपर्णपात्रैः दिग्वस्त्रलाभे सति किं दुकूलैः. स्वस्त्यस्तु अशेषसन्मङ्गलानि सन्तु. श्लोकैकश्रवणपठनमात्रेण कथावक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते श्रीमद्भागवते महापुराणे पारमहंस्यां संहितायाम् अद्य कथाप्रसक्तौ किञ्चित् पूर्वप्रसक्तप्रमेयानुवादः. हरिः ओम्. ಇಂದ್ರಿಯ ನಿಗ್ರಹವನ್ನು ಮಾಡುವುದಕ್ಕೆ, ಮನಸ್ಸು ಭಗವಂತನಲ್ಲಿ ಏಕಾಗ್ರವಾಗಿ ನೆಲೆಸುವುದಕ್ಕೆ, ಎಲ್ಲ ಶಬ್ದಗಳೂ ಭಗವಂತನ ಮಹಿಮೆಯನ್ನು ಕೊಂಡಾಡುತ್ತವೆ ಎಂಬ ಚಿಂತನವನ್ನು ಮಾಡಬೇಕು ಅಂತ ಹಿಂದೆ ಶುಕಾಚಾರ್ಯರು ತಿಳಿಸಿದ್ದಾರೆ. ಅದರ ಜೊತೆಗೆ ಮನುಷ್ಯ ನಾನಾ ವಿಧವಾದ ಪ್ರಯತ್ನಗಳನ್ನು ಮಾಡ್ತಾನೆ, ಕಷ್ಟಪಡ್ತಾನೆ, ಶ್ರಮ ಪಡ್ತಾನೆ. ಅದಕ್ಕೆಲ್ಲ ಉದ್ದೇಶ ಹೊಟ್ಟೆ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಹೊಟ್ಟೆ ತುಂಬಿಕೊಳ್ಳುವುದಕ್ಕೆ, ಒಳ್ಳೆಯ ಬಟ್ಟೆಗಳನ್ನು ಸಂಪಾದನೆ ಮಾಡೋದಕ್ಕೆ ನಾನಾ ವಿಧವಾದ ಪ್ರಯತ್ನಗಳೆಲ್ಲ ಇದೆ. ಅದಕ್ಕಾಗಿ ಸಮಯ ಹೋಗುತ್ತೆ, ಅದಕ್ಕಾಗಿ ಶ್ರಮ ಆಗ್ತದೆ, ಆ ಕಡೆಗೆ ಚಿತ್ತ ಹೋಗ್ತದೆ. ಭಗವಂತನಲ್ಲಿ ಏಕಾಗ್ರ ಆಗುವುದು ಹೇಗೆ ಅಂತ
ಅದಕ್ಕೆ ಎರಡು ಉಪಾಯಗಳನ್ನು ಶುಕಾಚಾರ್ಯರು ಹೇಳುತ್ತಾರೆ. ಒಂದು, ಉತ್ತಮ ಅಧಿಕಾರಿ, ಪಕ್ವವಾದ ಮನಸ್ಸಿದ್ದವನು. ಇನ್ನೊಬ್ಬ ಇನ್ನೂ ಆ ಹಂತವನ್ನು ಮುಟ್ಟದೆ ಸ್ವಲ್ಪ ಯೋಗ್ಯತೆಯಲ್ಲಿ ಚಿಕ್ಕವ, ಮಧ್ಯಮ ಅಧಿಕಾರಿ, ಅಂಥವನಿಗೋಸ್ಕರ ಹೀಗೆ ಎರಡು ಉಪಾಯಗಳನ್ನು ಹೇಳ್ತಾರೆ. ಒಂದು, ಸತ್ಯಾಂಕ್ಷಿತೌ ಕಿಂ ಕಶಿಪೋ ಪ್ರಯಾಸೈ. ಹಾಸಿಗೆ ಬೇಕಾ? ಹಾಸಿಗೆ ಸಂಪಾದನೆ ಮಾಡೋದಕ್ಕಾಗಿ ಹಣ ಬೇಕು, ಹಣಕ್ಕಾಗಿ ಉದ್ಯೋಗ ಮಾಡಬೇಕು, ಹೀಗೆಲ್ಲ ಚಿಂತೆಯ? ನೆಲ ಇದೆಯಲ್ಲ, ನೆಲದ ಮೇಲೆ ಮಲ್ಕೋ. ನೆಲ ಇರೋದೇ ಮಲಗೋದಕ್ಕೆ. ಸತ್ಯಾಂಕ್ಷಿತವು ಕಿಂ ಕಶಿಪೋ ಪ್ರಯಾಸೈ. ಅವಧೂತರು ಹೀಗಿರ್ತಾರೆ, ಹೀಗೆ ಯಾರೂ ಇಲ್ಲ ಅಂತ ತಿಳಿಯಬೇಡಿ. ಹೀಗಿದ್ದವರೂ ಇದ್ದಾರೆ ಮಹಾನುಭಾವರು, ಹಿಂದೂ ಇದ್ದರೂ ಈಗೂ ಇದ್ದಾರೆ. ಬಾಹೌ ಸ್ವಸಿದ್ಧೇ ಹ್ಯುಪಬರ್ಹಣೈ ಕಿಂ. ತಲೆಗಿಂಬು ಬೇಕಾ? ತಲೆಗಿಂಬು ಬಾಹೋ ಸ್ವಸಿದ್ಧೇ ಹ್ಯುಪಬರ್ಹಣೈ ಕಿಂ. ತೋಳಿದೆಯಲ್ಲ, ತೋಳಿಟ್ಕೊಂಡು ಮಲ್ಕೊಳ್ಳಿ, ಅದಕ್ಕೆ ತಲೆಗಿಂಬು ಯಾಕೆ? ಪಾತ್ರೆಗಳು ಬೇಕು, ದೊನ್ನೆಗಳು ಬೇಕು ನೀರು ಕುಡಿಯೋದಕ್ಕೆ. ಬೆಳ್ಳಿ ಬಂಗಾರದ ಪಾತ್ರೆಗಳಂತೂ ಸರಿ, ದೊನ್ನೆಗಳೇ ಬೇಡ ಅಂತಾರೆ. ಸತ್ಯಂಜಲವು ಕಿಂಪುರು ಪರ್ಣ ಪಾತ್ರ. ಹೀಗೆ ಬೊಗಸೆ ಇದೆಯಲ್ಲ, ಬೊಗಸೆಯಲ್ಲಿ ನೀರು ಹಾಕ್ಕೊಂಡು ಕುಡಿ. ಯಾಕೆ ಮತ್ತೆ ಬೇರೆ ಪಾತ್ರೆಗಳಿಗೆ ಪ್ರಯತ್ನ? ದಿಗ್ವಸ್ತ್ರ ಲಾಭೇ ಸತಿ ಕಿಂ ದುಕೂಲೈಹಿ. ದಿಕ್ಕುಗಳೇ ವಸ್ತ್ರ, ಯಾಕೆ ವಸ್ತ್ರ ಬೇಕು? ದಿಗಂಬರನಾಗಿರು, ವಸ್ತ್ರಗಳಿಗೆ ಪ್ರಯತ್ನವನ್ನೇ ಮಾಡಬೇಡ ಅಂತ ಹೇಳುವ ಶುಕಾಚಾರ್ಯರು ಮೊದಲನೇ ದಿವಸವೇ ಹೇಳಿದೆ. ಅವರು ಹಾಗಿದ್ದರು, ಶುಕಾಚಾರ್ಯರು ಹಾಗಿದ್ದಾರೆ. ತಾವು ಸ್ವಯಂ ದಿಗಂಬರರಾಗಿ, ಯಾವ ಪಾತ್ರ ಇಲ್ಲ, ಯಾವ ಹಾಸಿಗೆ ಇಲ್ಲ, ತಲೆಗಿಂಬಿಲ್ಲ, ಏನಿಲ್ಲ, ವಿರಕ್ತ ಶಿಖಾಮಣಿಗಳಾಗಿ ಮಹಾನುಭಾವರು ಹಾಗಿರೋದಕ್ಕೆ ಧೈರ್ಯದಿಂದ ಆ ರೀತಿ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಸರಿ, ನನಗೆ ಅಷ್ಟು ಯೋಗ್ಯತೆ ಇಲ್ಲ. ಸರಿ, ಎರಡನೇ ಹಂತ. ಚೀರಾಣಿ ಕಿಂ ಪಥಿ ನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಘ್ರಿಪಾ ಪರಭೃತ ಸರಿತೋಪ್ಯಶುಷ್ಯನ್ ವೃದ್ಧಾ ಗುಹಾಃ ಕಿಮವಧೂತ ಸುಹೃನ್ನ ಕೃಷ್ಣ ಕಸ್ಮಾದ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಹಳೆ ಕಾಲಕ್ಕೆ ಧರ್ಮಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಆ ನಿಯಮದ ಪ್ರಕಾರ ಪ್ರಾಚೀನರು ವರ್ತನೆ ಮಾಡ್ತಾ ಇದ್ದರು. ಸ್ವಲ್ಪ ಉಟ್ಟುಕೊಂಡ ಮೇಲೆ ಪೂರ್ಣವಾಗಿ ಆ ಬಟ್ಟೆ ಹರಿದು ಇನ್ಯಾವುದಕ್ಕೂ ಬರೋದಿಲ್ಲ ಅಂದಮೇಲೆ ಆ ಬಟ್ಟೆಯನ್ನು ತೆಗೆಯಬಾರದು. ಶ್ರೀಮಂತರು, ಗೃಹಸ್ಥರು, ಶ್ರೀಮಂತರು, ಶಕ್ತಿ ಇದ್ದವರು ಸ್ವಲ್ಪ ತಕ್ಕ ಮಟ್ಟಿಗೆ ಉಪಯೋಗಿಸಿ ಆದ ಮೇಲೆ ಆ ಬಟ್ಟೆಯನ್ನು ಮನೆಯ ಹೊರಗೆ ಗೋಡೆಯ ಮೇಲೆ ಬಾಗಿಲದ ಹತ್ತಿರ ಇಟ್ಬಿಡ್ಬೇಕಂತೆ. ಯಾರು ಅವಧೂತರು, ಯಾವಾಗಲೂ ಭಗವಂತನ ಧ್ಯಾನದಲ್ಲಿ ಆಸಕ್ತರು, ಬಟ್ಟೆ ಬರೆಗೋಸ್ಕರ ಖರ್ಚು ಮಾಡಿ ಪ್ರಯತ್ನ ಮಾಡಿ ಅದಕ್ಕಾಗಿ ಸಮಯ ವ್ಯರ್ಥ ಮಾಡುವವರಲ್ಲ ಅಂಥವರು, ಅಥವಾ ದರಿದ್ರರು, ಅವರು ಅಂಥ ಬಟ್ಟೆಗಳನ್ನು ತೆಗೆದುಕೊಂಡು ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದರು. ಆ ತರಹ ಬೇಕಾದಷ್ಟು ಸಾಧಕರು, ದಾನಶೂರರು ಇದ್ದಾರಲ್ಲಪ್ಪ. ಚಿರಾಣಿ ಕಿಂ ಪಥಿ ನ ಸಂತಿ ದಿಶಂತಿ ಭಿಕ್ಷಾಂ ನೋವಾಂಘ್ರಿಪಃ ಪರಭೃತಃ. ಹಣ್ಣು ಹಂಪಲುಗಳನ್ನು ಗಿಡಗಳು ಕೊಡೋದಿಲ್ವಾ ನಿಮಗೆ? ಬರೇ ನೀರು ಕುಡಿದಿರ್ಲಿಕ್ಕಾಗೋದಿಲ್ಲ ಅಂದರೆ ಬಿಡಿ, ಹಣ್ಣು ಹಂಪಲುಗಳನ್ನು ಗಿಡ ಕೊಡ್ತಾವಲ್ಲ, ಅವು ಇರೋದೇ ಪರೋಪಕಾರಾಯ ಫಲಂತಿ ವೃಕ್ಷಾಹ. ಗಿಡಗಳ ಬದುಕಿರೋದೇ ಪರೋಪಕಾರಕ್ಕಾಗಿ. ಯಾಕೆ ಇನ್ನೊಬ್ಬರಿಗೆ ಕೈ ಚಾಚಿ ಬೇಡ್ತೀರಿ? ಅಲ್ಲ, ಮನೆ ಅಂತೂ ಕಟ್ಟಬೇಕಲ್ಲ, ಇನ್ನೇನು ಬೇಡ ಅಂದರೆ ಇರಲಿಕ್ಕೆ ಮನೆ ಎಲ್ಲಿರಬೇಕು ನಾವು? ವೃದ್ಧ ಗುಹಾಹ. ಬೇಕಾದಷ್ಟು ಪರ್ವತಗಳಲ್ಲಿ ಗುಹೆಗಳಿವೆಯಲ್ಲ, ಯಾರಾದರೂ ಅದಕ್ಕೆ ಬಾಗಿಲು ಹಾಕಿದ್ದಾರಾ? ಗುಹೆಗಳನ್ನೆಲ್ಲ ಮುಚ್ಚಿದ್ದಾರಾ? ಓಪನ್ ಇವೆ ಗುಹೆಗಳು. ಎಲ್ಲಿಯಾದರೂ ಹೋಗಿ ಯಾವುದಾದ್ರೂ ಗುಹೆಗಳಲ್ಲಿ ವಾಸ ಮಾಡಿ. ಸಿಂಹ, ಹುಲಿ, ಚಿರತ ಬಂದು ತಿಂದರೆ ಗತಿ ಏನು? ಕಿಮವಧೂತ ಸುಹೃನ್ನ ಕೃಷ್ಣ. ಎಲ್ಲವನ್ನು ಬಿಟ್ಟು ನೀನೇ ಗತಿ, ನೀನೇ ಮತಿ, ನೀನೇ ರಕ್ಷಕ ಅಂತ ಶರಣು ಬಂದವರನ್ನು ರಕ್ಷಣೆ ಮಾಡುವುದಕ್ಕೆ ಕೃಷ್ಣ ಇಲ್ವಾ? ಅವನ ಮೇಲೆ ವಿಶ್ವಾಸ ಇಲ್ವಾ ನಿಮಗೆ? ಯಾಕೆ? ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದ ಅಂಧಾನ್. ಯಾರಿಗೆ ಹಣದ ಐಶ್ವರ್ಯದ ಉನ್ಮಾದ ಇದೆ ಅಂತಹ ಶ್ರೀಮಂತರ ಹತ್ರ ಹೋಗಿ ಕೈ ಚಾಚಿ ನೀನೇ ಇಂದ್ರ ಚಂದ್ರ ಅಂತ ಸ್ತೋತ್ರ ಮಾಡಿ ಯಾಕೆ ನಾಲಿಗೆಯನ್ನು ಹೊಲಸು ಮಾಡಿಕೊಳ್ತೀರಾ? ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್.
ಒಬ್ಬ ಭಾಗವತವನ್ನು ಚೆನ್ನಾಗಿ ಕಲಿತ ವ್ಯಕ್ತಿ ರಾಜರ ಹತ್ರ ಹೋದನಂತೆ, ನನಗೇನಾದರೂ ಸ್ವಲ್ಪ ಕೊಡಿ, ಬಹಳ ಬಡತನ ಇದೆ ಅಂತ. ನೀನು ಚೆನ್ನಾಗಿ ಭಾಗವತ ಕಲ್ತು ಬಾ, ಆಮೇಲೆ ಕೊಡ್ತೇನೆ. ಅಲ್ಲ, ಚೆನ್ನಾಗೇ ಕಲ್ತು ಬಂದಿದ್ದೇನೆ. ಸರಿ, ಇನ್ನೊಂದು ಸಲ ಪೂರ್ಣ ಭಾಗವತ ಕಂಠಪಾಠ ಮಾಡಿಕೊಂಡು ಬಂದ. ಮತ್ತು ಹಾಗೆ ಹೇಳಿದ ರಾಜ, ಚೆನ್ನಾಗಿ ಅಭ್ಯಾಸ ಮಾಡು, ಆಮೇಲೆ ನನ್ನ ಹತ್ರ ಬಾ ಅಂತ. ಸರಿ, ಟೀಕಾ ಟಿಪ್ಪಣಿಗಳನ್ನೆಲ್ಲ ಇಟ್ಟುಕೊಂಡು, ವಿಜಯಧ್ವಜಯ ಯಾದುಪತ್ಯ ಎಲ್ಲ ಇಟ್ಟುಕೊಂಡು ಚೆನ್ನಾಗಿ ಓದಿದ ಬರಲೇ ಇಲ್ಲ. ಆಮೇಲೆ ರಾಜ ತಾನೇ ತನ್ನ ದೂತರನ್ನು, ರಾಜಭಟರನ್ನು ಕೊಟ್ಟು ಕಳಿಸ್ತಾನೆ. ಯಾಕೆ ಬರಲಿಲ್ಲ ಆ ಬ್ರಾಹ್ಮಣ, ಕೇಳ್ಕೊಂಡು ಬಾ ಅಂತ. ಆಗ ಆ ಬ್ರಾಹ್ಮಣ ಹೇಳಿ ಕಳಿಸಿದಂತೆ, ಯಾಕೆ ನಾನು ರಾಜರ ಹತ್ರ ಬರಬೇಕು? ಕಿಮವಧೂತ ಸುಹೃನ್ನ ಕೃಷ್ಣ ಕಸ್ಮಾತ್ ಭಜಂತಿ ಕವಯೋ ಧನ ದುರ್ಮದಾಂಧಾನ್. ಯಾವ ಭಾಗವತದಲ್ಲಿ ಐಶ್ವರ್ಯದ ಉನ್ಮಾದದಿಂದ ಉನ್ಮತ್ತರಾದವರನ್ನು ಹೋಗಿ ಬೇಡಬೇಡಿ, ಕೇಳಬೇಡಿ, ಕಾಯಬೇಡಿ, ಕೃಷ್ಣ ರಕ್ಷಣೆ ಮಾಡ್ತಾನೆ ಅಂತ ಭರವಸೆ ಕೊಟ್ಟಿದ್ದಾರೆ, ಆ ಭಾಗವತ ಓದಿ ಮತ್ತೆ ಭಿಕ್ಷೆ ಬೇಡೋದಾ? ಬೇಡ ಅಂತ ಅನ್ನಿಸ್ತು. ಅದಕ್ಕೆ ನಾನು ಬಂದಿಲ್ಲ ಅಂತ. ಆಗ ರಾಜನೇ ಓಡಿ ಬರ್ತಾನೆ, ಈಗ ನಿಜವಾಗಿ ನೀನು ಭಾಗವತ ಓದಿದ್ದೀಯಪ್ಪ, ಸರ್ವಸ್ವವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿ ಅವನು ಬೇಡ ಅಂದರೂ ಎಲ್ಲವನ್ನೂ ಕೊಟ್ಟು ಹೋದನಂತೆ. ಇವನು ಬೇಡಲಿಲ್ಲ, ಆದರೆ ಅವನೆಲ್ಲವನ್ನೂ ಕೊಟ್ಟ. ಯಾಕೆಂದರೆ ನೀನು ನಿಜವಾದ ಭಾಗವತದ ಜ್ಞಾನವನ್ನು ಈಗ ಮಾಡಿಕೊಂಡಿದ್ದಿ, ನಿನ್ನಂಥವನಿಗೆ ಕೊಟ್ಟರೆ ನನ್ನ ಉದ್ಧಾರ ಆಗ್ತದೆ ಅಂತ. ಸತ್ಯಸಂಧ ತೀರ್ಥ ಶ್ರೀಪಾದಂಗಳವರು ಇದೇ ಪೀಠ ಪರಂಪರೆಯಲ್ಲಿ ಬರುವಂತಹ ಮಹಾನುಭಾವರು. ಸತ್ಯ ಸಂಕಲ್ಪ ತೀರ್ಥರ ಪರಮ ಗುರುಗಳು ಸತ್ಯವರ ತೀರ್ಥರು, ಅವರ ಗುರುಗಳು ಪರಮೇಷ್ಠಿ ಗುರುಗಳು ಸತ್ಯಸಂಧ ತೀರ್ಥರು. ನರಾನ್ ಸ್ತುತ್ವಾ ನೀಚಾನ್ ಉದರಭರಣಾಸಕ್ತ ಹೃದಯ ದಯೋಧಾರಾಧಾರ ಮರವರನು ತತ್ವತ್ಪದಯುಗಂ ನ ಚಾ ವಂದೇ ವಿಷ್ಣೋ ತದಪಿ ಭವಮಾರೀಶ ಪತಿತಂ ಪತೆ ಮಾಯಾ ಮಾಯಾವರ್ಣ ಹರಣಾದ್ರಕ್ಷ ನೃಹರೇ. ನೀಚರಾದ ಜನ, ಸರ್ವೋತ್ತಮನಾದ ಭಗವಂತ ಇರುವಾಗ ನೀಚರಾದ ಅಧಮರಾದ ಮಾನವರನ್ನು ಸ್ತೋತ್ರ ಮಾಡಿ ಹೊಟ್ಟೆಪಾಡಿಗಾಗಿ ನನ್ನ ವಾಣಿಯನ್ನು ಕಲುಷಿತವನ್ನಾಗಿ ಮಾಡಿಕೊಂಡೆ. ಜನರ ಪರವಾಗಿ ಹೇಳ್ತಾರೆ, ಅವರು ಹಾಗೆ ಮಾಡಿದವರಲ್ಲ. ಆದರೆ ಸಂಸಾರದೊಳಗೆ ಬಿದ್ದ ನಮ್ಮನ್ನು ದಯೆಯಿಂದ ರಕ್ಷಣೆ ಮಾಡು, ಉದ್ಧಾರ ಮಾಡು. ಪತೆ ಮಾಯಾವರ್ಣ ಹರಣಾದ್ರಕ್ಷ. ನೀನು ಮಾಯಾಪತಿ, ಸಂಸಾರದಲ್ಲಿ ಬಂಧನದಲ್ಲಿ ಇಡುವ ದುರ್ಗೆಗೆ ಪತಿ ನೀನು. ಆ ನಿನ್ನ ಮಡದಿಯಾದ ದುರ್ಗೆಗೆ ಹೇಳಿ ನನ್ನ ಈ ಸಂಸಾರದ ಆವರಣವನ್ನು ದೂರ ಮಾಡು ಅಂತ ಕೇಳ್ತಾರೆ. ಆ ದೃಷ್ಟಿಯಲ್ಲಿ ಇದರ ತಾತ್ಪರ್ಯ ಎರಡು ಸ್ತರಗಳನ್ನು ಅಲ್ಲಿ ಹೇಳಿದ್ದಾರೆ ಭಾಗವತದಲ್ಲಿ. ಪ್ರಾಕ್ಟಿಕಲ್ಲಾಗಿ ಮೂರನೇ ಸ್ತರವನ್ನು ನೀವು ತಿಳಿದುಕೊಳ್ಳೋದಕ್ಕೆ ಅಡ್ಡಿ ಇಲ್ಲ. ಇಷ್ಟೂ ಯೋಗ್ಯತೆ ನಮಗಿಲ್ಲ ಅಂತಾದರೂ ಕೂಡ ಕೊನೆ ಪಕ್ಷ ಎಷ್ಟು ಜೀವನಕ್ಕೆ ಅವಶ್ಯಕವೋ ಅಷ್ಟನ್ನು ಗಳಿಸುವುದಕ್ಕೆ, ಹೊಟ್ಟೆಗೆ, ಬಟ್ಟೆಗೆ, ಮನೆಗೆ, ಯಾರೂ ಗುಹೆಯಲ್ಲಿ ಹೋಗೋದು ಬೇಡ, ಮನೆಯಲ್ಲೇ ಇರ್ರಿ, ಮನೆಯೂ ಕಟ್ಟಿ. ಆದರೆ ಎಷ್ಟು ಅವಶ್ಯಕ ಅಷ್ಟನ್ನು ಗಳಿಸಿದ ಮೇಲೆಯಾದರೂ ಇನ್ನುಳಿದ ಸಮಯವನ್ನು ಭಗವಂತನ ಚಿಂತನೆಗೆ, ದೇವರ ಸ್ಮರಣೆಗೆ, ಶಾಸ್ತ್ರಗಳ ಅಧ್ಯಯನಕ್ಕೆ ಮೀಸಲಾಗಿಡಬೇಕು. ಅತಿಯಾದ ಆಸಕ್ತಿ, ಕೆಲವರು ಮನೆ ಕಟ್ಟೋದರೊಳಗೇನೆ 60-70 ವರ್ಷ ಒಂದು ಮನೆ ಕಟ್ತಾರೆ, ಸರಿ ಬರೋದಿಲ್ಲ, ಇನ್ನೊಂದು 3-4 ಮನೆಗಳನ್ನು ಕಟ್ಟೋದು, ಅಂತಸ್ತುಗಳ ಮೇಲೆ ಅಂತಸ್ತು, ಅಷ್ಟೆಲ್ಲ ಕಟ್ಟಿ ಶ್ರಮ ಆಗಿ ಕೊನೆಗೆ ವಾಸ್ತುಶಾಂತಿಗೂ ಮೊದಲಿಗೆ ಕೃಷ್ಣಾರ್ಪಣ. ಯಾರೋ ಇರ್ತಾರೆ ಆಮೇಲೆ ಆ ಮನೆಯಲ್ಲಿ. ಅತಿಯಾದ ಆಸಕ್ತಿ ಮನೆಯ ಬಗ್ಗೆ, ವಸ್ತ್ರಗಳ ಬಗ್ಗೆಯೂ ಹಾಗೆ ಅತಿಯಾದ ಆಸಕ್ತಿ ಕೆಲವರಿಗೆ. ಉಡುವುದಕ್ಕೆ ಒಂದು ಗಂಭೀರವಾದ ವಿದ್ಯೆಯ ವಪುಷ ವಾಚ ವಸ್ತ್ರೇಣ ವಿನಯೇನ ಚ ವಕಾರೈ ಪಂಚಭಿರಿಹೀನಃ ನರೋಯಾತಿ ನಗೌರವಂ. ಒಳ್ಳೆಯ ವಿದ್ಯೆ ಬೇಕು, ವಸ್ತ್ರ ಇರಬೇಕು, ವಿನಯವಿರಬೇಕು, ಒಳ್ಳೆಯ ಮಾತಿರಬೇಕು. ಇದೆಲ್ಲ ಭೂಷಣ ಲಕ್ಷಣ. ಗೌರವದ ಒಂದು ಒಳ್ಳೆಯ ವಸ್ತ್ರ, ಮರ್ಯಾದೆಯ ವಸ್ತ್ರ ಇದೆ ಅಂದರೆ ಸಾಕು. ಅದರೊಳಗೆ ನನ್ನಂಥ ವಸ್ತ್ರ ಇನ್ನೊಬ್ಬರು ಯಾರೂ ಉಟ್ಕೊಂಡಿರಬಾರದು, ಅಂಥ ವಸ್ತ್ರ ಅವರೆಲ್ಲ ನೋಡಿ ದುಃಖ ಪಟ್ಟಿರಬೇಕು, ಹೊಟ್ಟೆ ಉರಿ ಆಗಬೇಕು. ಏನು ಮಾಡ್ತೀವಿ ಇನ್ನೊಬ್ಬರು ಹೊಟ್ಟೆ ಉರಿಸಿ, ಕೊನೆಗೆ ನೀನೇ ಉರಿದು ಹೋಗ್ತೀವಿ ಒಂದು ದಿವಸ ಪುರುಪುರು. ಯಾರು ಶಾಶ್ವತ? ಇರೋ ಅಷ್ಟು ದಿವಸ ದೇಹಕ್ಕೊಂದು ಮರ್ಯಾದೆಗೆ ಚೆನ್ನಾಗಿರೋ ವಸ್ತ್ರವೇ ಇರಲಿ, ಅದಕ್ಕೂ ಹೆಚ್ಚು ಅಪೇಕ್ಷೆ ಪಡೋದು ಬೇಡ. ಇಷ್ಟಾದರೂ
ನಾವು ಕಡಿಮೆ ಮಾಡಿಕೊಂಡ್ರೆ ನಮ್ಮ ಅಪೇಕ್ಷೆಗಳನ್ನು, ಆ ಸಮಯವನ್ನು, ಆ ಶಕ್ತಿಯನ್ನು, ಆ ಸಾಮರ್ಥ್ಯವನ್ನು, ಆ ಪ್ರಯತ್ನವನ್ನು ಮೋಕ್ಷಕ್ಕಾಗಿ, ಮೋಕ್ಷ ಸಾಧನೆಗಾಗಿ ನಾವು ಉಪಯೋಗಿಸುವುದಕ್ಕೆ ಸಾಧ್ಯ ಇದೆ. ಇದನ್ನು ಶುಕಾಚಾರ್ಯರು ಉಪದೇಶ ಮಾಡುತ್ತಾರೆ. ಕೆಲವರೆಲ್ಲ ಬೇರೆ ಬೇರೆ ದೇವತೆಗಳನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಉಪಾಸನೆ ಮಾಡುವವರಿದ್ದಾರೆ. ಒಳ್ಳೆ ಬ್ರಹ್ಮವರ್ಚಸ್ಸು ಬೇಕು ಅಂತ ವಾಯುದೇವರನ್ನು ಉಪಾಸನೆ ಮಾಡುತ್ತಾರೆ. ಬ್ರಹ್ಮವರ್ಚಸ ಕಾಮಸ್ತು ಯಜೇತ ಬ್ರಹ್ಮಣಸ್ಪತಿಂ, ವಾಯುದೇವರ ಉಪಾಸನೆಯನ್ನು ಮಾಡುತ್ತಾರೆ. ಇಂದ್ರಂ ಇಂದ್ರಿಯ ಕಾಮಸ್ತು, ಇಂದ್ರಿಯಗಳಲ್ಲಿ ಒಳ್ಳೆ ಶಕ್ತಿ, ಕಣ್ಣು ಚೆನ್ನಾಗಿ ನೋಡಬೇಕು, ಕಿವಿ ಚೆನ್ನಾಗಿ ಕೇಳಿಸ್ತಿರಬೇಕು ಕೊನೆ ತನಕ. ಹೀಗೆ ಎಲ್ಲ ಇಂದ್ರಿಯಗಳು ಒಳ್ಳೆ ಶಕ್ತಿಯುತವಾಗಿರಬೇಕು ಅನ್ನುವುದಕ್ಕೋಸ್ಕರ ಇಂದ್ರನ ಉಪಾಸನೆಯನ್ನು ಮಾಡುತ್ತಾರೆ. ಇಂದ್ರದೇವರ ಅನುಗ್ರಹದಿಂದ ಇಂದ್ರಿಯಗಳನ್ನು ಅತ್ಯಂತ ಸಮರ್ಥವನ್ನಾಗಿ ಮಾಡಿಕೊಳ್ಳುವವರಿದ್ದಾರೆ. ಇಂದ್ರನ ಮಗ ಯಜ್ಞ ಅಂತ, ಯಜ್ಞಾಭಿಮಾನಿ ದೇವತೆ, ಅವನನ್ನು ಉಪಾಸನೆ ಮಾಡುವವರಿದ್ದಾರೆ. ಒಳ್ಳೆ ಯಶಸ್ಸು ಬೇಕು ಅಂತ, ಎಲ್ಲ ಕಡೆಗೆ ತನ್ನ ಯಶಸ್ಸು ಕೀರ್ತಿ ಹರಡಿರಬೇಕು ಅಂತ, ಒಳ್ಳೆ ತೇಜಸ್ಸು ಬೇಕು ಅಂತ ತೇಜಸ್ಕಾಮೋ ವಿಭಾವಸುಂ, ಅಗ್ನಿಯನ್ನು ಉಪಾಸನೆ ಮಾಡುವವರಿದ್ದಾರೆ. ಧರ್ಮಕಾಮ ಧರ್ಮಾರ್ಥಂ ಉತ್ತಮ ಶ್ಲೋಕಂ, ಯಮದೇವರ ಉಪಾಸನೆ ಮಾಡುವವರಿದ್ದಾರೆ. ಸಕಾಮ ಕರ್ಮಗಳನ್ನು ಮಾಡಿ, ಯಜ್ಞ ಯಾಗ, ಯಾವುದೇ ಒಂದು ಮನಸ್ಸಿನಲ್ಲಿ ಉದ್ದೇಶ ಇದ್ದರೆ ಸರಿಯಾಗಿ ಅದಕ್ಕೆ ತಕ್ಕಂತೆ ಯಾವ ಕರ್ಮ ಮಾಡಬೇಕು, ಏನು ಯಜ್ಞ ಮಾಡಬೇಕು, ಯಾವ ಉಪಾಸನೆ ಮಾಡಬೇಕು, ಇದು ಸ್ಫುರಣ ಆಗಬೇಕಲ್ಲ, ಅದಕ್ಕಾಗಿ ಅಂತ ಯಮದೇವರ ಉಪಾಸನೆಯನ್ನು ಮಾಡುವವರಿದ್ದಾರೆ. ನಿವೃತ್ತಿಯನ್ನು ಉಪಾಸನೆ ಮಾಡುತ್ತಾರೆ, ಶತ್ರುಗಳಿಗೆ ನಾಶ ಆಗಬೇಕು ಅನ್ನುವುದಕ್ಕೋಸ್ಕರ. ಭಾಂಡಾರ ಕೋಶ ಎಲ್ಲ ತುಂಬಬೇಕು ಅಂತ ಅಪೇಕ್ಷೆ ಇದ್ದರೆ ಕೋಶಕಾಮ ಪ್ರಚೇತಸಂ, ವರುಣದೇವರ ಉಪಾಸನೆಯನ್ನು ಮಾಡುವವರಿದ್ದಾರೆ. ಗ್ರಾಮಕಾಮ ಸೋಮಂ, ಚಂದ್ರನ ಉಪಾಸನೆ ಮಾಡುತ್ತಾರೆ. ಒಳ್ಳೆ ಊರು, ಯಾವ ಊರಲ್ಲಿರಬೇಕು, ಒಳ್ಳೆ ಊರು ಸಿಗಬೇಕು, ಆ ಊರಿನಲ್ಲಿ ನಮಗೇನೂ ಕೊರತೆ ಆಗಿರಬಾರದು ಅನ್ನುವುದಕ್ಕಾಗಿ ಸೋಮನನ್ನು ಉಪಾಸನೆ ಮಾಡುತ್ತಾರೆ. ರುದ್ರದೇವರ ಉಪಾಸನೆ ಮಾಡುತ್ತಾರೆ 3 ಕಾರಣಗಳಿಗಾಗಿ. ದಕ್ಷಿಣಾಮೂರ್ತಿ ಅಂತ ರುದ್ರದೇವರ ಒಂದು ರೂಪ, ಕೇವಲ ಜ್ಞಾನಪ್ರದ ಅದು. ವಿದ್ಯಾಕಾಮರಾದವರು ದಕ್ಷಿಣಾಮೂರ್ತಿಯನ್ನು ರುದ್ರದೇವರನ್ನು ಉಪಾಸನೆ ಮಾಡುತ್ತಾರೆ. ದಾಂಪತ್ಯ ಚೆನ್ನಾಗಿರಬೇಕು ಅಂದರೆ ಉಮಾಮಹೇಶ್ವರರನ್ನು, ಉಮಾಸಹಿತರಾದ ರುದ್ರದೇವರನ್ನು ಉಪಾಸನೆ ಮಾಡುವವರಿದ್ದಾರೆ. ಸರ್ವಜಯ, ಶತ್ರು ಜಯಾದಿಗಳನ್ನು ಅಪೇಕ್ಷೆ ಪಡುವವರು ರುದ್ರದೇವರನ್ನು ಉಪಾಸನೆ ಮಾಡುತ್ತಾರೆ. ಆಧಿಪತ್ಯ ಬೇಕು ಅಂದರೆ ಬ್ರಹ್ಮದೇವರ ಉಪಾಸನೆ ಮಾಡುತ್ತಾರೆ. ರಾಷ್ಟ್ರ ತನ್ನ ವಶದಲ್ಲಿರಬೇಕು ಅಂತನ್ನುವವರು ವಿಶ್ವೇ ದೇವತೆಗಳ ಉಪಾಸನೆ ಮಾಡುತ್ತಾರೆ. ರಾಜ್ಯವನ್ನು ವಶದಲ್ಲಿಟ್ಟುಕೊಳ್ಳಬೇಕು ಅನ್ನುವರು ಮನುಗಳ ಉಪಾಸನೆಯನ್ನು ಮಾಡುತ್ತಾರೆ. ರಾಜ್ಯದಲ್ಲಿರುವ ಪ್ರಜೆಗಳು ತಮ್ಮ ವಶದಲ್ಲಿರಬೇಕು ಅಂತ ಸಾಧ್ಯರನ್ನು ಉಪಾಸನೆ ಮಾಡುತ್ತಾರೆ. ಉತ್ತಮವಾದ ಸಂಪತ್ತು ಬೇಕು ಅಂತ ವಸುಗಳನ್ನು, ವೀರ್ಯ ಬೇಕು ಅಂತ ರುದ್ರರನ್ನು, ಸ್ವರ್ಗ ಬೇಕು ಅಂತ ಆದಿತ್ಯರನ್ನು, ಹೊಟ್ಟೆ ತುಂಬ ಅನ್ನ ಬೇಕು ಅಂತ ಅದಿತಿಯನ್ನು ಉಪಾಸನೆ ಮಾಡುತ್ತಾರೆ. ಸೌಂದರ್ಯ ಬೇಕು ಅಂತ ಗಂಧರ್ವರನ್ನು, ಸ್ತ್ರೀಯರು ಬೇಕು ಅಂತ ಊರ್ವಶಿಯನ್ನು ಉಪಾಸನೆ ಮಾಡುವವರಿದ್ದಾರೆ. ಇಷ್ಟು ವಿವಿಧ ವಿಚಿತ್ರವಾದ ಮಾರ್ಗಗಳಿವೆ. ರಕ್ಷೆಯಾಗಬೇಕು ಅಂತ ಯಕ್ಷರನ್ನು ಉಪಾಸನೆ ಮಾಡುತ್ತಾರೆ. ಏನು ಮಾಡಬೇಕು ಅಂತೀರಾ ಶುಕಾಚಾರ್ಯರೇ, ನಾನೇನು ಮಾಡಬೇಕು ಅಂತೀರಿ ಇಂದ ಪರೀಕ್ಷಿತ. ಇದು ಯಾವುದೂ ಮಾಡಬೇಡ ಅಂತ ಹೇಳಿ ಕೇಳ್ತಾ ಇದ್ದೀನಿ ಎಂದರು. ಹೌದಾ, ಮತ್ತಿಷ್ಟೊತ್ತು ಯಾಕೆ ಹೇಳಿದ್ರಿ? ಹೀಗೆ ಮಾಡುವವರಿದ್ದಾರೆ. ಅವರ ರೋಚನಾರ್ಥಂ ಫಲಶ್ರುತಿ. ನಾಸ್ತಿಕರಾಗಿ ಧರ್ಮವನ್ನೇ ಬಿಟ್ಟು ದೇವರಿಲ್ಲ, ಧರ್ಮ ಇಲ್ಲ, ದೇವತೆಗಳಿಲ್ಲ, ಸ್ವರ್ಗ ಇಲ್ಲ, ನರಕ ಇಲ್ಲ, ಪುಣ್ಯ ಇಲ್ಲ, ಪಾಪ ಇಲ್ಲ ಅಂತ ಹೇಳಿ ಧರ್ಮಲಂಡರಾಗಿರಬಾರದು ಜನ ಅನ್ನೋದಕ್ಕೋಸ್ಕರ ದೇವರು ದೇವತೆಗಳಿಗೆ ಆಜ್ಞೆ ಮಾಡಿದ್ದಾನೆ. ಏನು ಕೇಳ್ತಾರೋ ಆ ಫಲ ಕೊಟ್ಟುಬಿಡಿ ಅಂತ. ಅದಕ್ಕೋಸ್ಕರ ವೇದಗಳು ಆ ತರಹದ ಮಾರ್ಗಗಳನ್ನು ತೋರಿಸ್ತವೆ. ರೋಚನಾರ್ಥಂ ಫಲಶ್ರುತಿ. ಆದರೆ ಅದು ವೇದದ ಮರ್ಮ ಅಲ್ಲ. ಈ ಯಾವ ಅಪೇಕ್ಷೆಗಳನ್ನು ಮಾಡದೆ, ಯಾವ ಕಾಮನೆಯೂ ಇಲ್ಲದೆ, ನಿನ್ನ ಪ್ರೀತಿಯೊಂದೇ ಬೇಕು ಅನ್ನುವುದಕ್ಕಾಗಿ ಭಗವಂತನನ್ನು ಭಜಿಸುವುದು ಇದೆಯಲ್ಲ, ಅದೇ ಉತ್ತಮವಾದ ಧರ್ಮ, ಅದೇ ನಿಷ್ಕಾಮ ಧರ್ಮ. ಅದರಿಂದ ಮೋಕ್ಷ ಆಗ್ತದೆ. ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರಧೀಹಿ.
ತೀವ್ರೇಣ ಭಕ್ತಿಯೋಗೇನ ಯಜೇತ ಪುರುಷಂ ಪರಂ. ಅಕಾಮಃ, ಈ ಲೌಕಿಕವಾದ ಯಾವ ಕಾಮನೆಗಳನ್ನೂ ಬಯಸದೆ, ಅಕಾಮಃ ಅಕಾರವಾಚ್ಯನಾದ ಭಗವಂತನ ಪ್ರೀತಿಯೊಂದೇ ಬೇಕು ಅಂತ ಬಯಸಿ ಅದಕ್ಕೆ ಅನುಕೂಲವಾದ ಸರ್ವಕಾಮಃ, ಇನ್ನುಳಿದದ್ದನ್ನೇನೇ ಅಪೇಕ್ಷೆ ಪಟ್ಟರೂ ಕೂಡ ಸರ್ವೋತ್ತಮನಾದ ಸರ್ವದೇವತಾಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದ ಭಗವಂತನನ್ನೇ ಭಜಿಸಿ, ಬೇಡಲೇ ಬೇಡಿ ಬೇಡಿದರೆ ಎನ್ನ ಒಡೆಯನ ಬೇಡುವೆ. ಅಯಂ ಸರ್ವೇಷ್ಟದಾತಾಮೇ ಸರ್ವಾರಿಷ್ಟ ನಿವಾರಕಃ ಸರ್ವೋತ್ಕೃಷ್ಟ ಅಯಮೇವೈಕಃ ತದೀಯೋಹಂ ಸಮೇಪತಿ. ಈ ವಿಶ್ವಾಸ, ಇದೇ ದೀಕ್ಷೆ. ಗೋಪೀಚಂದನ ಧಾರಣ ಮಾಡುವುದೊಂದು ವಿಷ್ಣು ಭಕ್ತಿಯ ದೀಕ್ಷೆ, ಮುದ್ರಾಧಾರಣ ಮಾಡಿಕೊಳ್ಳುವುದೊಂದು ಭಗವಂತನ ದೀಕ್ಷೆ. ಶೀತಲ ಮುದ್ರಾಧಾರಣ ಗೋಪೀಚಂದನದಿಂದ, ತಪ್ತ ಮುದ್ರಾಧಾರಣ ತಮ್ಮ ತಮ್ಮ ಪೀಠದ ಗುರುಗಳಿಂದ, ಅದು ಒಂದು ದೀಕ್ಷೆ. ತುಳಸಿ ಮಾಲಾ ಧಾರಣ ಮಾಡುವುದು ದೀಕ್ಷೆ. ಕಮಲಾಕ್ಷ ಮಾಲಾ ಅದೊಂದು ದೀಕ್ಷೆ. ಭಗವಂತನ ಭಗವದ್ಭಕ್ತರ ಹೆಸರುಗಳನ್ನು ಮಕ್ಕಳಿಗೆ ಇಡೋದು ಅದೊಂದು ವಿಷ್ಣು ದೀಕ್ಷೆ. ಏನೇನೋ ಹೆಸರು ಇಡಬಾರ್ದು, ಢಮ್ ಢುಮ್ ಅಂತ. ಯಾರೂ ಇಟ್ಟಿರೋದಿಲ್ಲ, ಹೊಸ ಹೆಸರು ಬೇಕು. ಹಾಗಾದರೆ ವಿಷ್ಣುನಾಮ, ವಿಷ್ಣು ಭಕ್ತರ ನಾಮವನ್ನು ಇಡಬೇಕು, ಅದು ಒಂದು ದೀಕ್ಷೆ. ಈ ಎಲ್ಲ ದೀಕ್ಷೆಗಳು ಬಹಿರ್ದೀಕ್ಷೆಗಳು. ಅಂತರ್ದೀಕ್ಷೆ ಯಾವುದು ಅಂದರೆ ಇದು, ಅಯಂ ಸರ್ವೇಷ್ಟದಾತಾಮೇ ಸರ್ವಾರಿಷ್ಟ ನಿವಾರಕ. ವಿಷ್ಣುವೇ ನನಗೆ ಎಲ್ಲ ಇಷ್ಟಾರ್ಥಗಳನ್ನು ಕೊಡುವವನು, ವಿಷ್ಣುವೇ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವವನು ಅನ್ನುವ ನಿರ್ಧಾರದಿಂದ ಭಗವಂತನನ್ನೇ ಭಜಿಸುವ ಒಂದು ದೀಕ್ಷೆ ಇದೆಯಲ್ಲ, ಅದು ಅಂತರ್ದೀಕ್ಷೆ. ಇದನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಶಾಸ್ತ್ರ ಘಂಟಾಘೋಷವಾಗಿ ಹೇಳುತ್ತದೆ. ಅದನ್ನು ಉಪದೇಶ ಮಾಡಿದ್ದಾರೆ ಶುಕಾಚಾರ್ಯರು. ಶೌನಕಾದಿ ಮಹರ್ಷಿಗಳು ಸೂತಾಚಾರ್ಯರಿಗೆ ಪ್ರಶ್ನೆಯನ್ನು ಕೇಳ್ತಾರೆ. ಸೂತಾಚಾರ್ಯರೇ, ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದೀರಿ. ಶುಕ ಪರೀಕ್ಷಿತ್ ಸಂವಾದವನ್ನು ಇನ್ನೂ ಕೇಳಬೇಕು ಅಂತ ನಮಗೆ ಅಪೇಕ್ಷೆ ಇದೆ. ಅದೇ ಸಂದರ್ಭದಲ್ಲಿ ಈ ಶ್ಲೋಕವನ್ನು ಹೇಳಿದ್ದು ಇದೀಗ ಹೇಳಿದ್ವಲ್ಲ, ಬಾಲಃ ಕ್ರೀಡನಕೈ ಕ್ರೀಡನ್ ಕೃಷ್ಣ ಕ್ರೀಡಾಮ್ಯ ಆದದೆ. ಏನು ಪರೀಕ್ಷಿತನ ವ್ಯಕ್ತಿತ್ವ. ಪುಟ್ಟ ಬಾಲಕನಿದ್ದಾಗಿನಿಂದ ಕೃಷ್ಣ ಅನ್ನೋದು ಬಿಟ್ಟರೆ ಇನ್ನೊಂದು ಗೊತ್ತಿಲ್ಲ ಅವನಿಗೆ. ಆಟ ಆಡಿದರೆ ಕೃಷ್ಣ, ಕೂತ್ರ ಕೃಷ್ಣ, ನಿಂತರ ಕೃಷ್ಣ, ಆ ರೀತಿ ಬೆಳೆದ ವ್ಯಕ್ತಿ. ಹಾಗೆ ಬೆಳೆಸಿದ್ದಾರೆ ಅವನನ್ನು. ಉತ್ತರ ಹಾಗೆ ಬೆಳೆಸಿದಳು. ತಾಯಿಯ ತೊಡೆ ಮೊದಲು ಶಾಲೆ, ಆ ಉತ್ತರಾಳ ತೊಡೆಯಲ್ಲಿ ಪರೀಕ್ಷಿದ್ರಾಜ ಹಾಗೆ ಬೆಳೆದ. ಆ ದೀಕ್ಷೆಯನ್ನು ಅವನಿಗೆ ಕೊಟ್ಟು ಬೆಳೆಸಿದರು. ಅಂತಹ ಪರೀಕ್ಷಿದ್ರಾಜ ಪ್ರಶ್ನೆ ಕೇಳುವವನು. ಇನ್ನು ಈ ಕಡೆಗೆ ಉತ್ತರ ಹೇಳುವವರು ಸಾಕ್ಷಾತ್ ಶುಕಾಚಾರ್ಯರು, ದಕ್ಷಿಣಾಮೂರ್ತಿಗಳು, ಜ್ಞಾನಸ್ವರೂಪರು, ವೇದವ್ಯಾಸದೇವರ ಪುತ್ರರು, ಶಿಷ್ಯರು. ಅವರಿಂದ ಜ್ಞಾನವನ್ನು ಧಾರ ಎರೆದು ಸ್ವೀಕಾರ ಮಾಡಿದವರು ಅಂತಹ ಮಹಾನುಭಾವರು. ಇವರಿಬ್ಬರ ಸಂವಾದ ಎಷ್ಟು ಅದ್ಭುತವಾಗಿರುತ್ತದೆ. ಅದರ ಬಗ್ಗೆ ನಮಗೆ ಉಪದೇಶ ಮಾಡಿ, ಬದುಕಿ ಏನು ಸಾರ್ಥಕ, ಬದುಕಿ ಏನು ಸಾರ್ಥಕ. ಭಗವಂತನ ಮಹಿಮೆಯನ್ನು ಕೇಳದೆ ಸಾಧನೆಯನ್ನು ಮಾಡಿಕೊಳ್ಳದೆ ಇದ್ದರೆ ಯಾಕೆ ಬದುಕಿ? ನಾವು ಬದುಕಿದ್ದೇವಲ್ಲ, ಶ್ವಾಸ ಬಿಡ್ತಾ ಇದ್ದೀವಿ, ಉಣ್ತೇವೆ, ತಿಂತೇವೆ, ಏನು ಊಟ ಇಲ್ಲ, ನಿದ್ರೆ ಇಲ್ಲ, ಉಂಡದ್ದು ಪಚನ ಆಗೋದಿಲ್ಲ. ಅಂಥ ಜೀವನ ವ್ಯರ್ಥ ಅಂತ ಬೈರಿ ಪರವಾಗಿಲ್ಲ. ಚೆನ್ನಾಗಿ ಊಟ ಸಿಗ್ತದೆ, ಆರೋಗ್ಯವಾಗಿದ್ದೇವೆ, ವಾಕಿಂಗ್ ಮಾಡ್ತೇವೆ, ಮತ್ತು ಸಾಯಂಕಾಲ ಹಸಿವೆ ಆಗತ್ತೆ, ಮತ್ತೆ ತಿನ್ನೋದು ಉಣ್ಣೋದು, ಆನಂದದ ಜೀವನ. ಏನು ದುಃಖ ಇದೆ ನಮಗೆ ಅಂತ ನಾವು ಯಾರಿಗೂ ಏನೂ ಬೈಯೋ ಹಾಗಿಲ್ಲ ಇವತ್ತು, ಅಲ್ವಾ? ಡಿಫೆಮೇಷನ್ ಕೇಸ್ ಹಾಕ್ತಾರೆ. ಏನು ಹೀಗೆ ಬೈತೀರಾ ನೀವು ಅಂತ. ನಾವು ಬೈಯೋದೇ ಇಲ್ಲ. ಯಾರು ಬೈತಾರೆ? ವೇದವ್ಯಾಸದೇವರು ಬೈತಾರೆ, ದೇವರು ಬೈತಾನೆ, ಭಾಗವತ ಬೈತದೆ, ದಾಸರು ನಿಂದೆ ಮಾಡ್ತಾರೆ. ತರವಃ ಕಿಂ ನ ಜೀವಂತಿ ಭಸ್ರಾಃ ಕಿಂ ನ ಶ್ವಸಂತ್ಯುತ್ ನ ಖಾದಂತಿ ನ ಮೇಹಂತಿ ಕಿಂ ಗ್ರಾಮ ಪಶವೋಪರೆ. ಗಿಡಗಳು ಬದುಕ್ತವೆ, ಅವುಗಳು ನೀರು ಕುಡಿತವೆ, ಅವುಗಳಿಗೂ ಆಹಾರ ಇದೆ, ಅವುಗಳಿಗೂ ಶ್ವಾಸೋಚ್ಛ್ವಾಸ ಇದೆ. ಭಸ್ರಾಃ ಕಿಂ ನ ಶ್ವಸಂತ್ಯುತ, ಗಿಡಗಳಿಗೂ ಶ್ವಾಸೋಚ್ಛ್ವಾಸ ಇದೆ. ಆದರೆ ಭಾಗವತ ಅದರ ಜೊತೆಗೆ ಇನ್ನೂ ಹೇಳುತ್ತದೆ, ಕಮ್ಮಾರನ ತಿದಿಗಳು, ಯಾವ ತಿದಿಗಳಿಂದ ಗಾಳಿಯನ್ನು ಹಾಕಿ ಬೆಂಕಿಯನ್ನು ಹೊತ್ತಿಸಿ
ಕಬ್ಬಿಣದ ಕೆಲಸ ಮಾಡುವವ ತನ್ನ ಕೆಲಸ ಮಾಡಿಕೊಳ್ತಾನೆ. ಆ ಚರ್ಮದ ಚೀಲಗಳಿರುತ್ತದೆ, ಅದು ಗಾಳಿ ಬಿಡೋದು ತೆಗೆದುಕೊಳ್ಳೋದು. ಅದು ಗಾಳಿ ಬಿಟ್ಟರೆ ಅಲ್ಲಿ ಚೆನ್ನಾಗಿ ಬೆಂಕಿ ಉರಿಯುತ್ತದೆ, ಅವನು ಕಬ್ಬಿಣ ಕಾಯಿಸಿ ಹೊಡಿತಾನೆ. ಭಸ್ರಾಃ ಕಿಂ ನ ಶ್ವಸಂತ್ಯುತ, ಅವುಗಳು ಶ್ವಾಸ ಬಿಡುತ್ತವೆ. ಶ್ವಾಸ ಬಿಡೋದಕ್ಕೆ ನಿನ್ನ ಬದುಕು ಸಾರ್ಥಕವಾ? ಆ ಚರ್ಮದ ಚೀಲವು ಶ್ವಾಸ ಬಿಡುತ್ತದೆ ಅಲ್ಲ. ಉಣ್ತೇವೆ, ತಿಂತೇವೆ, ಪಚನ ಆಗ್ತದೆ, ಮಲಮೂತ್ರ ವಿಸರ್ಜನೆ ಚೆನ್ನಾಗಿ ಆಗ್ತದೆ, ಅದೇ ಆರೋಗ್ಯದ ಲಕ್ಷಣ. ಆರೋಗ್ಯದ ಲಕ್ಷಣ ಇರಬಹುದು, ಆ ಆರೋಗ್ಯ ನಿನ್ಗಿಂತ ಚೆನ್ನಾಗಿ ದನಗಳಿಗೆ ಇವೆ. ಕತ್ತಿ, ಹಂದಿ, ನಾಯಿಗಳಿಗೂ ಚೆನ್ನಾಗಿ ಆಹಾರ ವಿಹಾರ. ಯಾವ ಡಾಕ್ಟರ್ಸು ಅದಕ್ಕೆ ಪ್ರತ್ಯೇಕ ಏನು ಟ್ರೀಟ್ಮೆಂಟ್ ಕೊಡಬೇಕಾಗಿಲ್ಲ, ತಮ್ಮಷ್ಟಕ್ಕೆ ತಾವು ತಿಂತವೆ, ಬಿಡುತ್ತವೆ. ನಿನಗೂ ಅದಕ್ಕೂ ಏನು ವ್ಯತ್ಯಾಸ ಅಂತ ಕೇಳ್ತಾರೆ. ಶ್ವವಿಡ್ ವರಾಹೋಷ್ಟ್ರ ಖರೈಹಿ ಸತುಲ್ಯ ಪುರುಷ ಪಶು, ನಾಯಿಗೆ ಸಮಾನ. ಹೊಲಸು ತಿನ್ನುವ ಹಂದಿ, ಕತ್ತೆ ಇದಕ್ಕೆ ಸಮಾನನಾಗಿದ್ದಾನೆ. ಉಷ್ಟ್ರ, ಭಾರ ಹೊತ್ತು 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 ತಂದು ಮನೆಗೆ ಹಾಕ್ತಾನಲ್ಲ. ಒಂಟೆಗಳು, ಎತ್ತುಗಳು ಹೊತ್ತು ತಂದು ಹಾಕ್ತವೆ ಸಾಮಾನು, ನೀನು ಹೊತ್ತು ತಂದು ಹಾಕ್ತೀಯ. ಏನು ವ್ಯತ್ಯಾಸ ನಿನಗೆ? ಅದಕ್ಕೆ ಒಂದೇ ಒಂದು ವ್ಯತ್ಯಾಸ ಬರಬೇಕು, ಅವುಗಳಿಗೆ ಬ್ರಹ್ಮಜ್ಞಾನ ಇಲ್ಲ, ಪರಲೋಕ ಸಾಧನೆ ಗೊತ್ತಿಲ್ಲ. ಈ ಜೀವನದಲ್ಲಿ ಮಾತ್ರ ಹೀಗೆ ಬದುಕಿದರೆ ಸಾಲದು, ಮುಂದೆಂದೂ ಹೀಗೆ ಕಷ್ಟಪಡದಂತೆ ಅನಂತ ಕಾಲದ ಸುಖವನ್ನು ಅನುಭವಿಸುವುದಕ್ಕೆ ಯಾವುದು ಸಾಧನ, ಯಾವುದು ದಾರಿ, ಅದನ್ನು ಕಂಡುಕೊಳ್ಳೋದಕ್ಕೆ ಆ ಪಶುಗಳಿಗಾಗೋದಿಲ್ಲ, ಮಾನವನಿಗಾಗತ್ತೆ ಎನ್ನುವುದು ಒಂದೇ ಒಂದು ಮಾನವನ ವೈಶಿಷ್ಟ್ಯ. ಅದು ನಿನ್ನಲ್ಲಿಲ್ಲ ಅಂದರೆ ನೀನ್ಯಾಕೆ ಮಾನವ? ಮಾನದಿಂದ ಬದುಕುವವ ಮಾನವ. ಮಾನ ಅಂದರೆ ಜ್ಞಾನ, ಭಗವಂತನ ಅನುಸಂಧಾನ, ಅದಕ್ಕಾಗಿ ವರ್ತನೆ ಮಾಡುವ ಬದುಕುವವನು ಮಾನವ. ಆ ಮಾನದಿಂದ ಬದುಕದೆ, ಮಾನಕ್ಕಾಗಿ ಬದುಕದೆ, ಕೇವಲ ಹೊಟ್ಟೆಪಾಡಿಗಾಗಿ ಬದುಕಿದರೆ ನೀನ್ಯಾವ ಥರ ಮಾನವ? ಬಿಲೇ ಬತೋರುಕ್ರಮ ವಿಕ್ರಮಾನ್ಯೇನ ಶೃಣ್ವತಃ ಕರ್ಣಪುಟೇ ನರಸ್ಯ ಜಿಹ್ವಾ ಸತಿ ದಾರ್ದುರಿಕೆ ವಸೂತ ನಚೇತ್ ಪ್ರಗಾಯತ್ಯುರುಗಾಯ ಗಾಥಾಂ. ಏನವು? ಕಿವಿಗಳು. ಕಿವಿಗಳ ಯಾರು ಹೇಳಿದ್ರು ಇದನ್ನು ಕಿವಿ ಅಂತ? ಕಿವಿ ಅಂತ ಯಾರು ಕರೆದ್ರು? ಇದು ಕಿವಿನೇ ಅಲ್ಲ, ಎರಡು ತೂತುಗಳವು. ಇಲಿಗಳು ತೂತು ಮಾಡ್ಕೊಂಡಿರ್ತವೆ ಬೆಲೆಗಳನ್ನು, ಅದರಲ್ಲಿ ಹಾವು ಹೋಗಿ ಕೂತಿರ್ತದೆ. ಹೆಗ್ಗಣಗಳು ಅಂತಾರೆ ದೊಡ್ಡ ಇಲಿಗಳಿಗೆ. ಆ ಹೆಗ್ಗಣಗಳು ದೊಡ್ಡ ದೊಡ್ಡ ರಂಧ್ರಗಳನ್ನು ಭೂಮಿಯಲ್ಲಿ ಮಾಡಿರ್ತದಲ್ಲ, ಹಾಗೆ ಯಾರೋ ಎರಡು ರಂಧ್ರ ಮಾಡಿರಬೇಕು ನಿನ್ನ ತಲೆಗೆ. ಕಿವಿ ಅಲ್ಲ ಅದು. ಬೆಲೆ ಬತೋರು ಕ್ರಮ ವಿಕ್ರಮಾನ್ಯೇನ ಶೃಣ್ವತಃ ಕರ್ಣಪುಟೇ ನರಸ್ಯ. ಭಗವಂತನ ಮಹಿಮೆಯನ್ನು ಕೇಳದ ಕಿವಿಗಳು ಕಿವಿಗಳಲ್ಲ. ನಾಲಿಗೆ, ಅದು ಮಾನವನ ನಾಲಿಗೆಯೇ ಅಲ್ಲ, ಕಪ್ಪೆಯ ನಾಲಿಗೆ. ಯಾವಾಗಲೂ ರಟ 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 ಅಂತ ಒದರ್ತಿರ್ತದೆ. ಏನು ಅರ್ಥ ಇದೆ ಅದಕ್ಕೆ? ಯಾಕೆ ಒದರ್ಬೇಕು? ಜಿಹ್ವಾಸತಿ ದಾರ್ದುರಿಕೇವ ಸೂತ ನಚೇತ್ ಪ್ರಗಾಯತ್ಯುರುಗಾಯ ಗಾಥಾಂ. ಹಾಗಾದರೆ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಬರ್ಹಾಯಿತೇ ತೇ ನಯನೇನ ರಾಣಂ ಅಂಗಾನಿ ವಿಷ್ಣೋರ್ನ ನಿರೀಕ್ಷತೋಯೇ. ಕಣ್ಣುಗಳು, ನವಿಲುಗರೆ ಕಣ್ಣುಗಳಿರ್ತದೆ. ಎದಕ್ಕೆ ಉಪಯೋಗ ಅದು? ಒಂದು ಕಣ್ಣು, ಎರಡು ಕಣ್ಣಿನಿಂದಲೇ ನಾವು ಇಷ್ಟು ನೋಡ್ತೀವಿ ಅಂದರೆ ನವಿಲುಗರೆ ಎಷ್ಟು ಚೆನ್ನಾಗಿ ನೋಡ್ತಿರ್ಬೋದಲ್ಲ ಅಂತ ಅಂದ್ಕೊಳ್ತೀಯ? ಏನಿಲ್ಲ, ಚಿತ್ರ ಅಷ್ಟೇ ಅದು. ಆ ನವಿಲುಗರೆ ಕಣ್ಣಿನಿಂದ ಏನು ಕೆಲಸ ಆಗೋದಿಲ್ಲ. ಭಗವಂತನ ಅದ್ಭುತವಾದ ಸೃಷ್ಟಿ ಅದು. ಯಾರು ಚಿತ್ರ ಬರೆದ್ರು ನವಿಲುಗರೆಗೆ, ಅದನ್ನು ಚಿಂತನೆ ಮಾಡಿ. ಎಷ್ಟು ಸುಂದರವಾದ ಚಿತ್ರ! ಭಾರಿ ಭಾರಿ ಚಿತ್ರಗಳನ್ನು ಬರೆದು ಸ್ಪರ್ಧೆಗಳನ್ನು ಮಾಡಿ ಬಹುಮಾನಗಳನ್ನೆಲ್ಲ ತೆಗೆದುಕೊಳ್ತೀರಲ್ಲ. ಅನೇಕ ಕಲಾವಂತರು ಇಲ್ಲಿ ಕುಳಿತಿದ್ದೀರಿ. ಕಲಾಕ್ಷೇತ್ರ ಇದು, ಕಲಾಪಟ್ಟಣ. ಇಂತಹ ಕಲಾಪಟ್ಟಣದೊಳಗಿರುವ ಕಲಾವಿದರು ನಾನಾ ವಿಧವಾದ ಕಲೆಗಳನ್ನು ಮಾಡುವುದರಲ್ಲಿ ಪರಿಣಿತರಾಗಿದ್ದೀರಿ. ಆ ನವಿಲುಗೆರೆಗೆ ಆ ಚಿತ್ರ ಬರೆದವರಾರು ಅಂತ ಕೇಳ್ತಾರೆ ದಾಸರು. ತಲ್ಲಣಿಸದಿರೋ ಕಂಡ್ಯ ತಾಳೋ ಮನವೇ. ಅಷ್ಟು ಸುಂದರವಾದ ಚಿತ್ರಗಳನ್ನು ದೇವರು ಬಿಡಿಸಿದ್ದಾನೆ. ಅದು ದೇವರ ಸೃಷ್ಟಿಯ ವೈಚಿತ್ರ್ಯ. ಅದನ್ನು ತಿಳಿಯುವುದಕ್ಕೆ ನವಿಲುಗೆರೆಯನ್ನು ನೋಡಿ ನಾವು ದೇವರ ಸ್ಮರಣೆ ಮಾಡೋಣ. ಆದರೆ ಅದರ ಜೊತೆಗೆ ದೇವರ
ಸೃಷ್ಟಿಯ ಚಿಂತನ ಒಂದು ಕಡೆಗೆ ಆದರೆ ಇನ್ನೊಂದು ಕಡೆಗೆ ನನ್ನ ಕಣ್ಣು ಆ ಕಣ್ಣಿದ್ದ ಹಾಗೇನೆ, ಏನೂ ಉಪಯೋಗ ಇಲ್ಲ ಆ ಕಣ್ಣಿನಿಂದ. ಹಾಗೆ ನಮ್ಮ ಕಣ್ಣುಗಳಿಂದ ದೇವರ ಪ್ರತಿಮೆಗಳನ್ನು ನೋಡದೇ ಇದ್ದರೆ, ಕೃಷ್ಣನ ರಾಮನ ದರ್ಶನ ಮಾಡದಿದ್ದರೆ, ಭಗವದ್ಭಕ್ತರ ದರ್ಶನ ಮಾಡದೇ ಇದ್ದರೆ ಆ ಕಣ್ಣುಗಳಿದ್ದೇನು ಉಪಯೋಗ? ಬರ್ಹಾಯಿತೆ ತೇ ನಯನೇನ ರಾಣಂ ಅಂಗಾನಿ ವಿಷ್ಣೋರ್ನ ನಿರೀಕ್ಷತೋಯೇ. ಪರಮಾತ್ಮನನ್ನೂ ನೋಡಬೇಕು, ಅಂಗಾನಿ ಭಗವಂತನ ಅಂಗಗಳನ್ನು ಅವಯವಗಳನ್ನು ನೋಡಬೇಕು, ಪ್ರತಿಮೆಗಳನ್ನು ನೋಡಬೇಕು ಅಂತ ಒಂದು ಅರ್ಥ. ಆದರೆ ಭಗವಂತನ ಅಂಗರು ರಮಾಬ್ರಹ್ಮಾದಿ ದೇವತೆಗಳು, ರುದ್ರಾದಿ ದೇವತೆಗಳು, ಇಂದ್ರಾದಿ ದೇವತೆಗಳು, ಅನೇಕ ಭಗವದ್ಭಕ್ತರು, ಅವರ ದರ್ಶನ ಅದನ್ನು ಮಾಡದೇ ಇದ್ದರೆ ಕಣ್ಣುಗಳು ವ್ಯರ್ಥ. ಏನು ಜೀವನದಲ್ಲಿ ಉದ್ದೇಶ ಇಟ್ಟುಕೊಳ್ಳಬೇಕು, ಗುರಿ ಇಟ್ಟುಕೊಳ್ಳಬೇಕು ಅಂತ ಚೆನ್ನಾಗಿ ಗೆರೆಗಳಲ್ಲಿ ಬರೆದು ತಿಳಿದುಕೊಳ್ಳಿ. ಪಾದೌ ನೃಣಂ ತೌ ದ್ರುಮಜನ್ಮ ಭಾಜೌ ಕ್ಷೇತ್ರಾಣಿ ನಾನೂ ವ್ರಜತೋ ಹರೇರಿಯೌ. ಭಗವಂತನ ಮಂದಿರಗಳಿಗೆ ಹೋಗದೇ ಇರುವ ಕಾಲು ಅದು ಕಟ್ಟಿಗೆಯ ಕಾಲುಗಳಿದ್ದ ಹಾಗೆ. ಸುಮ್ಮನೆ ಗೊಂಬೆ ಮಾಡಿ ಒಂದು ಕಟ್ಟಿಗೆ ಕಾಲನ್ನಿದ್ರೆ ಹೇಗೋ ಹಾಗೆ. ಎದಕ್ಕೆ ಬಂತು ಆ ಕಾಲು? ಕೆಲಸಕ್ಕೆ ಬರದೇ ಇದ್ದದ್ದು. ಕ್ಷೇತ್ರಾಣಿ ನಾನೂ ವ್ರಜತೋ ಹರೇರಿಯೌ. ಭಾರಃ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಾಂಗಂ ನನಮೆನ್ಮುಕುಂದಂ ಶಾವೌ ಕರೌ ನೋಕುರುತಸ್ಸ ಪರ್ಯಾಂ ಹರೇರ್ಲಸತ್ ಕಾಂಚನ ಕಂಕಣವ್ವ. ತಲೆನ ಅದು? ಯಾರಂದರೆ ಅದೊಂದು ತಲೆ ಅಂತ? ಅವರು ಅಂದವ್ರ ತಲೆ. ಅದೆಂಥ ತಲೆನೋ, ಒಂದು ದಿವಸವೂ ದೇವರಿಗೆ ಬಾಗಿಲ್ಲ. ಏನು ಅದ್ಭುತವಾದ ತಲೆ ಅದು! ಎಂಥ ಬ್ರೇನ್ ಇಟ್ಟಿದ್ದಾನೆ ಅದರೊಳಗೆ. ಸಾವಿರಾರು ಕಂಪ್ಯೂಟರ್ಗಳು ಮಾಡದೇ ಇರೋ ಕೆಲಸವನ್ನು ಒಂದು ಬ್ರೇನ್ ಮಾಡ್ತದೆ, ಮನುಷ್ಯನ ಬ್ರೇನು. ಯಾವ ಸಾಫ್ಟ್ವೇರ್ ಇಂಜಿನಿಯರ್ಸು ತಮ್ಮ ಪ್ರಯತ್ನವನ್ನು ಮಾಡಿಲ್ಲ, ಕಸರತ್ತು ಮಾಡಿಲ್ಲ. ತನ್ನಷ್ಟಕ್ಕೆ ತಾನೇ ತಾಯಿಯ ಗರ್ಭದಲ್ಲಿ ನಿರ್ಮಾಣವಾಗುವ ದೇಹದಲ್ಲಿ ಅಂತಹ ಬ್ರೇನಿನ ನಿರ್ಮಾಣ ಮಾಡಿಕೊಟ್ಟಿದ್ದಾನಲ್ಲ ದೇವರು. ತಾಮಾಯೇಷಃ ಶೀರ್ಷನ್ ಶ್ರಿಯಶ್ರಿತಾ. ಎಲ್ಲ ಇಂದ್ರಿಯಗಳು ಕೂಡ ಬ್ರೇನಿನ ಕಂಟ್ರೋಲಿನಲ್ಲಿರ್ತದೆ. ಅಂತಹ ಅದ್ಭುತವಾದ ತಲೆ, ಇಡೀ ಶರೀರವನ್ನು ನಿಯಂತ್ರಣ ಮಾಡುವ ಶಕ್ತಿ ಆ ತಲೆಯಲ್ಲಿದೆ. ಉತ್ತಮಾಂಗ ಅಂತ ಅದಕ್ಕೆ ಹೆಸರು. ಅಂಥದನ್ನು ದೇವರು ಕೊಟ್ಟಿದ್ದಾನೆ. ನೀನು ಕೊಟ್ಟ ತಲೆ, ನೀನು ಕೊಟ್ಟ ಬ್ರೇನು. ನಿಮಗೊಬ್ಬರು ಉಂಗುರ ಕೊಟ್ಟಿದ್ದಾರೆ, ಬಂಗಾರದ ವಜ್ರದ ಉಂಗುರ ಡೊನೇಟ್ ಮಾಡಿದ್ದಾರೆ. ಅವ್ರ ಮನೆಗೆ ಹೋದಾಗ ನೀವು ತೋರಿಸ್ತಿರಲ್ಲ, ನೀವೇ ಕೊಟ್ಟದ್ದು ಉಂಗುರ ಅಂತ. ತೋರಿಸಲ್ವಾ? ತೋರಿಸ್ತೀರ. ಯಾಕೆ ಅಂದರೆ ಕೃತಜ್ಞತೆ. ನೀವೇ ಕೊಟ್ಟಿದ್ದು, ಹಾಕ್ಕೊಂಡಿದ್ದೇನೆ, ಅದನ್ನು ಎಲ್ಲಿಯೋ ಕಪಾಟದಲ್ಲಿ ಇಟ್ಟಿಲ್ಲ, ಉಪಯೋಗಿಸ್ತಾ ಇದ್ದೇನೆ ನೋಡಿ ಸಂತೋಷ ಅಂತ ಹೇಳ್ತಿರೋ ಇಲ್ವೋ? ಈ ಬ್ರೇನ್ ಕೊಟ್ಟದ್ದು ಯಾರು? ದೇವರು. ಅದನ್ನು ತೋರಿಸ್ಬೇಕೋ ಬೇಡ? ಹೇಗೆ ತೋರಿಸೋದು? ತಲೆ ಬಗ್ಗಿಸಿದ್ರೆ ತಾನೇ. ಇದೆ, ಇಲ್ಲಿದೆ ಅಲ್ಲ ಬ್ರೇನು. ಈ ಬ್ರೇನ್ ನೀನು ಕೊಟ್ಟದ್ದೇ. ನಮಸ್ಕಾರ ಅಂದರೆ ಇದೆ, ಬೇರೆ ಏನಲ್ಲ. ತಲೆಬಾಗಿ ನಮಸ್ಕಾರ ಮಾಡಬೇಕು. ಅದಕ್ಕಾಗೇನೆ ಅದರ ಹೆಸರೇ ನಮಸ್ಕಾರ ಅಂತ. ನಮ ಅಂದರೆ ಛಂದಶಾಸ್ತ್ರದಲ್ಲಿ ನಗಣ. 3 ಲಘು ಇದ್ದರೆ ನಗಣ, 3 ಗುರು ಇದ್ದರೆ ಮಗಣ. ಲಘು 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 3 ಅಕ್ಷರಗಳು ಸಾಲಾಗಿ ಲಘು ಬಂದರೆ ಅದು ನಗಣ, 3 ಗುರು ಬಂದರೆ ಅದು ಮಗಣ. ಆ ಭಗವಂತನ ಎದುರಿನಲ್ಲಿ ನಾವು ತಲೆ ಬಾಗಿದಾಗ ಏನು ಅನುಸಂಧಾನ ಇರಬೇಕು ಅಂದರೆ, ನಿನ್ನೆದುರಿಗೆ ನಾನೇನೂ ಅಲ್ಲ, ಅತ್ಯಂತ ಚಿಕ್ಕವ ಚಿಕ್ಕವ ಚಿಕ್ಕವ, ಅದು ನ. ನೀನು ಮ. ಗುರು 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 ಎಲ್ಲದರಲ್ಲಿಯೂ ದೊಡ್ಡವ. ದೇಶತಃ ಕಾಲತಃ ಗುಣತಃ ಎಲ್ಲ ರೀತಿಯಿಂದಲೂ ನೀನು ದೊಡ್ಡವ, ನಾನು ಎಲ್ಲ ರೀತಿಯಿಂದಲೂ ಚಿಕ್ಕವ ಅಂತ ಅನುಸಂಧಾನ ಮಾಡುವುದೇ ಅದು ನ ಮ. ಹಾಗಾಗಿ ಭಾರಃ ಪರಂ ಪಟ್ಟ ಕಿರೀಟ ಜುಷ್ಟಂ ಅಪ್ಯುತ್ತಮಂಗಂ ನನಮೆನ್ಮುಕುಂದಂ ಶಾವೌ ಕರೌ ನೋಕುರು ತಸ್ಸ ಪರ್ಯಾಂ. ಹೆಣದ ಕೈಗಳವು. ದೇವರ ಪೂಜೆ ಮಾಡೋದಕ್ಕೆ, ಶಾಲಿಗ್ರಾಮ ಪೂಜೆ ಮಾಡೋದಕ್ಕೆ ಮುಂದಾಗೋದಿಲ್ಲ ಅಂದರೆ ಆ ಕೈಗಳು ಹೆಣದ ಕೈ. ಬದುಕೇ ಇಲ್ಲ, ನೀನು ಸತ್ತಿ ಅಂತ ಅರ್ಥ. ಶಾವವು ಕರವು ನೋಕುರು ತಸ್ಸ ಪರ್ಯಾಂ. ಯಾಕೆ ರೀ?
ಬೇಕಾದಷ್ಟು ಆಭರಣಗಳನ್ನು ಹಾಕಿಕೊಂಡಿದ್ದೇನೆ, ಬಂಗಾರದ ಖಡ್ಗ ಎಲ್ಲ ಇದೆ, ಹರೇರ್ಲಸತ್ ಕಾಂಚನ ಕಂಕಣವ್ವ, ಬೇಕಾದ್ದು ಹಾಕ್ಕೊಂಡಿರ್ಬೋದು ಆಭರಣ, ಹೆಣಕ್ಕೆ ಹಾಕಿದ ಆಭರಣ ಅದು, ಹೆಣದ ಮೇಲೆ ಆಭರಣ ಹಾಕಿದರೆ ಕೈ ಇದೆ ಅಂತ ಅರ್ಥನ ಅದಕ್ಕೆ. ಇಷ್ಟು ನಿಷ್ಠುರವಾಗಿ ಹೇಳ್ತಾ ಇದ್ದಾರೆ ಶೌನಕರು. ಶೌನಕರ ಮಾತಿನಲ್ಲಿ ವೇದವ್ಯಾಸ ದೇವರು ಇದನ್ನು ತಿಳಿಸ್ತಾ ಇದ್ದಾರೆ. ಪೂಜೆಯನ್ನು ಮಾಡದೇ ಇದ್ದವರು ಯಾರಾದರೂ ಇದ್ದರೆ, ಪ್ರಾಯ ಪೂಜೆ ಮಾಡುವವರೇ ಇಲ್ಲಿ ಬಂದಿದ್ದೀರಿ ಎನ್ನುವ ವಿಶ್ವಾಸದೊಳಗೆ ನಾವಿದ್ದೇವೆ. ಮಾಡದೇ ಇದ್ದರೆ ಪೂಜೆಗೆ ಮುಹೂರ್ತ ನೋಡಬೇಡಿ, ಯಾವ ಜ್ಯೋತಿಷಿಗಳಿಗೂ ಕೇಳಬೇಡಿ. ಇಲ್ಲಿ ಶುಕಾಚಾರ್ಯರೇ ಮುಹೂರ್ತ ಕೊಡ್ತಾ ಇದ್ದಾರೆ, ನಾಳೆಯಿಂದಲೇ ಪೂಜೆ ಪ್ರಾರಂಭ ಮಾಡಿ. ಇದು ಅಧಿಕ ಮಾಸ, ಅಷ್ಟು ಪ್ರಶಸ್ತ ಅಲ್ಲ. ನಿಜ ಜ್ಯೇಷ್ಠ ಬಂದ ಮೇಲೆ ಶುರು ಮಾಡ್ತೇವೆ. ಯಾರಿಗೆ ಗೊತ್ತು ಆಯುಷ್ಯ ಎಷ್ಟು ಯಾರಿಗಿದೆ ಅಂತ. ಆಯುಷ್ಯ ಇದ್ದಾಗ ಪ್ರಾರಂಭ ಮಾಡಿ, ಸಂಕ್ಷಿಪ್ತವಾಗಿ ಆದರೂ ಪೂಜೆ ಮಾಡಿ, ಒಂದು ಅಭಿಷೇಕ ಮಾಡಿ, ತುಳಸಿ ಪುಷ್ಪಗಳಿಂದ ಅರ್ಚನೆ, ಫಲ ನೈವೇದ್ಯ, ಒಂದು ಆರತಿ, ಕೃಷ್ಣಾರ್ಪಣ ಹೇಳಿ, ಕ್ರಮವಾಗಿ ವಿದ್ವಾಂಸರಿಂದ ಪೂಜಾ ಪದ್ಧತಿಯನ್ನು ತಿಳಿದು ವಿಸ್ತೃತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿ. ಪೂರ್ಣವಾಗಿ ಚೆನ್ನಾಗಿ ಕಲಿತು ಮಾಡಬೇಕು ಅಂತ ಹೇಳಿ ಅದಕ್ಕೊಂದು ಪ್ರೋಗ್ರಾಮ್ ಮಾಡಿ ವ್ಯವಸ್ಥೆ ಮಾಡೋಣ ಅನ್ನುವುದರೊಳಗೆ ಕೆಲವು ವರ್ಷಗಳು ಉರುಳಿ ಹೋಗ್ತವೆ. ಬೇಡ. ತಸ್ಯರ್ಥೆ ಯಹ ಕ್ಷಣೋ ನೀತಃ ಉತ್ತಮ ಶ್ಲೋಕವಾರ್ತಯ ಆಯುರ್ಹರತಿ ವೈ ಪುಂಸಾಂ ಮುದ್ಯನ್ನಸ್ತಂಚಯನ್ನಸೌ. ಸೂರ್ಯೋದಯ ಸೂರ್ಯಾಸ್ತಗಳಾಗ್ತದೆ ಅಂದರೆ ಎಷ್ಟು ಕೆಂಪಾಗಿದೆ ಅಂತ ಆನಂದದಿಂದ ನೋಡ್ತಾರೆ. ಸನ್ಸೆಟ್ಟು ಸನ್ರೈಸು ಅಂತೂ ದೂರ ದೂರ ಖರ್ಚು ಮಾಡಿಕೊಂಡು ಹೋಗ್ತಾರೆ ನೋಡೋದಕ್ಕೆ. ತಪ್ಪಿಲ್ಲ, ನೋಡೋದು ಅವಶ್ಯವಾಗಿ ನೋಡಬೇಕು. ಆದರೆ ನೋಡಿ ಆನಂದಪಟ್ಟು ಫೋಟೋಗಳನ್ನು ತೆಗೆದುಕೊಂಡು ಚಿತ್ರಗಳನ್ನು ಮನೆಯಲ್ಲಿ ಇಟ್ಟುಕೊಂಡು ನಾನು ಕೃತಕೃತ್ಯನಾದೆ ಅಂತ ಭಾವಿಸಬೇಡಿ. ಫೋಟೋನೂ ತಕ್ಕೊಳ್ಳಿ ಬೇಡ ಅಂದಿಲ್ಲ. ಸಂದೇಶ ಏನು? ಒಂದು ಸೂರ್ಯೋದಯ ಆದರೂ ಸರಿ, ಸೂರ್ಯಾಸ್ತ ಆದರೂ ಸರಿ, ನನ್ನ ಆಯುಷ್ಯದ ಒಂದು ದಿನ ಹೋಯಿತು ಅಂತ ಅರ್ಥ. ಹೋದದ್ದು ಮತ್ತೆ ಬರುವುದಿಲ್ಲ. ನೀತಃ ವ್ಯರ್ಥವಾಗಿ ಹಾಳಾಗಿ ಹೋಯಿತು, ವ್ಯರ್ಥ ಮಾಡಬೇಡಿ ಅಂತ ಜಗತ್ತಿಗೆ ಸಂದೇಶವನ್ನು ನೀಡುತ್ತದೆ ಶ್ರೀಮದ್ ಭಾಗವತ. ಶೌನಕಾದಿಗಳಂತಾರೆ ಇಷ್ಟು ಆಯುಷ್ಯದ ಮಹತ್ವ ಇದೆ. ನಮಗೆ ದೇವರು ಕೊಟ್ಟ ಈ ಶರೀರದ ಸಾರ್ಥಕ್ಯವನ್ನು ನಾವು ಪಡಿಸಿಕೊಳ್ಳಬೇಕು. ತದಶ್ಮಸಾರಂ ಹೃದಯಂ ಬತೇದಂ ಯದ್ಗೃಹ್ಯಮಾಣೈ ಹರಿನಾಮಧೇಯೈ ನ ವಿಕ್ರಿಯೇತ ಅಥ ಮುಖೇ ವಿಕಾರಃ ನೇತ್ರೇ ಜಲಂ ಗಾತ್ರರುಹೇಶು ಹರ್ಷ. ಕಲ್ಲಿನ ಹೃದಯ, ದೇವರ ಕಥೆಯನ್ನು ಕೇಳಿದರೆ ಆನಂದ ಆಗಬೇಕು, ಕಣ್ಣು ಅರಳಬೇಕು, ಮುಖದಲ್ಲಿ ವಿಕಾಸ ಆಗಬೇಕು, ಮನಸ್ಸಿನಲ್ಲಿ ಆನಂದ ಆಗಬೇಕು. ಸಾಧ್ಯವಾದರೆ ಕೆಲವರಿಗೆ ಕಣ್ಣೀರು ಬರ್ತದೆ, ಎಲ್ಲರಿಗೂ ಬರೋದಿಲ್ಲ. ಮುಖಪ್ರಸಾದಾತ್ ದಾರ್ಢ್ಯಾಚ್ಚ ಭಕ್ತಿರ್ಜ್ಞೇಯ ನಚಾನ್ಯಥ. ಮುಖದಲ್ಲಿ ಪ್ರಸಾದ ಆದರೂ ಆಗಬೇಕು, ವಿಕಾಸ ಆದರೂ ಆಗಬೇಕು. ಅದೇನೂ ಆಗಲಿಲ್ಲ ಅಂದರೆ ಅದು ಹೃದಯನ, ಅದು ಹಾರ್ಟ, ಅದು ಕಲ್ಲದು. ತದಶ್ಮಸಾರಂ ಹೃದಯಂ ಬತೇದಂ. ಆದ್ದರಿಂದ ಇಷ್ಟು ನಿಷ್ಠುರವಾಗಿ ಜೀವಂಛವೋ ಭಾಗವತಾಂಘ್ರೇಣುಂ ನ ಜಾತು ಮರ್ತ್ಯೋಭಿಲಷತೆ ಯಸ್ತು ಶ್ರೀ ವಿಷ್ಣುಪದ್ಯ ಮನುಜಸ್ತುಲಸ್ತ್ಯ ಸ್ವಶಂಛವೋ ಯಸ್ತು ನವೇದ ಗಂಧಂ. ಬದುಕಿದ ಹೆಣ ಅಂತಾರೆ ಎರಡೆರಡು ಬಾರಿ. ಜೀವಂಛವ, ಓಡಾಡುವ ಹೆಣ ಅವನು. ಯಾರು? ಭಗವದ್ಭಕ್ತರ ಪಾದಧೂಲಿಯನ್ನು ಯಾರು ತಲೆಯ ಮೇಲೆ ಹಾಕೊಂಡಿಲ್ಲ ಅವನು ಓಡಾಡುವ ಹೆಣ ಇದ್ದ ಹಾಗೆ. ಪರಮಾತ್ಮನಿಗೆ ಅರ್ಪಿಸಿದ ತುಳಸಿಯ ಗಂಧವನ್ನು ಯಾರು ಆಘ್ರಾಣನ ಮಾಡಿಲ್ಲ ಅವನು ಶ್ವಾಸ ಬಿಡುವ ಹೆಣ. ಶ್ವಸಂಛವ ಯಸ್ತು ನವೇದ ಗಂಧಂ. ಭಗವಂತನ ಪೂಜೆಯನ್ನು ಮಾಡಿ, ನಿಮ್ಮ ಕೈಯಿಂದ ಪೂಜೆಯನ್ನು ಮಾಡಿ, ತುಳಸಿ ಪುಷ್ಪಗಳ ಅರ್ಪಣೆಯನ್ನು ಮಾಡಿ, ನಿರ್ಮಾಲ್ಯದ ಗಂಧವನ್ನು ಆಘ್ರಾಣನ ಮಾಡಿ, ಅರ್ಪಿತವಾದ ನೈವೇದ್ಯವನ್ನು ಸ್ವೀಕಾರ ಮಾಡಿ ಜನ್ಮವನ್ನು ಸಾರ್ಥಕಪಡಿಸಿಕೊಳ್ಳಿ ಎಂಬುದಾಗಿ ಶೌನಕರು, ಅವರು ಎಂಥ ಜ್ಞಾನಿಗಳು. ಪ್ರಶ್ನೆ ಕೇಳುವುದಕ್ಕೆ ಕುಳಿತ ಶೌನಕಾದಿಗಳು ಭಗವಂತನ ಮಹಿಮೆಯನ್ನು ಇಷ್ಟು ವರ್ಣನೆ ಮಾಡುತ್ತಾರೆ. ಇಷ್ಟು ಮಹಿಮೆ ಇದೆ. ಅಂತಹ ದೇವರ ಮಹಿಮೆಯನ್ನು ಪರೀಕ್ಷಿದ್ರಾಜರು ಏನು ಪ್ರಶ್ನೆ ಕೇಳಿದರು, ಶುಕಾಚಾರ್ಯರು ಏನು ಉತ್ತರ ಹೇಳಿದರು, ಇದರ ಬಗ್ಗೆ ನಮಗೆ ತಿಳಿಸಿಕೊಡಿ ಅಂತ ಹೇಳೋದಕ್ಕೆ ಇಷ್ಟು ಪೀಠಿಕೆಯನ್ನು ಹೇಳುತ್ತಾರೆ ಶೌನಕಾದಿಗಳು. ಅದಕ್ಕೆ ಸೂತಾಚಾರ್ಯರು ಮುಂದುವರೆಸಿ ಹೇಳ್ತಾರೆ. ಪರೀಕ್ಷಿನ್ ಮಹಾರಾಜರು ಅನೇಕ ಪ್ರಶ್ನೆಗಳನ್ನು ಕೇಳುತ್ತಾರೆ. ಮುಖ್ಯವಾಗಿ ಭಗವಂತನ ಸೃಷ್ಟಿ ಸ್ಥಿತಿ ಲಯ, ಆ ಸೃಷ್ಟಿಕರ್ತೃತ್ವ, ಸ್ಥಿತಿಕರ್ತೃತ್ವ, ಲಯಕರ್ತೃತ್ವ
ಇವುಗಳನ್ನು ನಮಗೆ ತಿಳಿಸಿಕೊಡಿ, ಅದರ ಬಗ್ಗೆ ವಿವರಣೆಯನ್ನು ಮಾಡಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ ಪರೀಕ್ಷಿನ್ ಮಹಾರಾಜ. ಅದಕ್ಕೆ ಶುಕಾಚಾರ್ಯರು ಹೇಳ್ತಾರೆ, ಈ ಪ್ರಶ್ನೆಗೆ ಉತ್ತರವನ್ನು ನನ್ನ ಮಾತಿನಲ್ಲಿ ಹೇಳುವುದಕ್ಕಿಂತಲೂ ಎನ್ನ ಮಾತಲ್ಲ, ಇದು ಎನ್ನ ಹಿರಿಯರ ಮಾತು ಅಂತ ಹೇಳ್ತಾರಲ್ಲ, ಹಾಗೆ ದೊಡ್ಡವರ ಮಾತಿನಲ್ಲಿ ತಿಳಿದರೆ ಇನ್ನೂ ವಿಶೇಷವಾಗಿ ಅದಕ್ಕೆ ಮಹತ್ವ ಇದೆ, ಅರ್ಥ ಇದೆ. ಹಾಗಾಗಿ ನಾರದರು ಬ್ರಹ್ಮದೇವರಿಗೆ ಇದೇ ಪ್ರಶ್ನೆ ಕೇಳಿದ್ದು. ಬ್ರಹ್ಮದೇವರು ನಾರದರಿಗೆ ಏನು ಹೇಳಿದರೋ ಅದನ್ನು ನಾನು ನಿನಗೆ ಹೇಳ್ತೇನೆ ಅಂತ ಶುಕಾಚಾರ್ಯರು ಪರೀಕ್ಷಿತ್ ರಾಜರಿಗೆ ಹೇಳ್ತಾರೆ. ನಾರದರು ಒಂದು ಸಲ ಬ್ರಹ್ಮದೇವರ ಹತ್ರ ಹೋದರು. ಬ್ರಹ್ಮದೇವರು ಧ್ಯಾನಮಗ್ನರಾಗಿದ್ದಾರೆ. 4 ಮುಖಗಳು, 8 ಕಣ್ಣುಗಳನ್ನು ಮುಚ್ಚಿ ಧ್ಯಾನ ಮಾಡ್ತಾ ಇದ್ದಾರೆ ಏಕಾಗ್ರ ಮನಸ್ಸಿನಿಂದ. ನಾರದರು ಪ್ರಣಾಮ ಮಾಡಿ ಕೇಳ್ತಾರೆ, ಬ್ರಹ್ಮದೇವರೇ, ಜಗತ್ತಿನ ಸೃಷ್ಟಿ ಮಾಡುವವರು ನೀವು, ಜಗತ್ತಿಗೆ ಒಡೆಯರು, ನಿಮ್ಗಿಂತ ದೊಡ್ಡವರು ಯಾರಿದ್ದಾರೆ? ನೀವು ಯಾರು ಧ್ಯಾನ ಮಾಡಿದ್ದೀರಿ? ನಾವೆಲ್ಲ ದೇವತೆಗಳ ಧ್ಯಾನ ಮಾಡಬೇಕು, ನಿಜ ಚಿಕ್ಕವರು. ನೀವು ನಮ್ಮ ತಂದೆ ಅಲ್ಲ, ಜಗತ್ತಿಗೂ ತಂದೆ, ಜಗತ್ತಿಗೆ ಗುರು, ಜಗದ್ಗುರುಗಳು ನೀವು, ಜಗತ್ಪತಿಗಳು, ಜಗತ್ಪಿತೃಗಳು, ಪಿತಾಮಹರು. ನಿಮ್ಗಿಂತ ದೊಡ್ಡವರು ಯಾರಿದ್ದಾರೆ? ಯಾಕೆ ಯಾರ ಉಪಾಸನೆ ಮಾಡ್ತಾ ಇದ್ದೀರಿ, ಯಾರ ಧ್ಯಾನ ಮಾಡ್ತಾ ಇದ್ದೀರಿ ಅಂತ ಕೇಳಿದ ಕ್ಷಣಕ್ಕೆ ಬ್ರಹ್ಮದೇವರು ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಅಂತಾರೆ. 2 ಕಿವಿಗಳನ್ನು 8 ಕಿವಿಗಳನ್ನು ಮುಚ್ಚಿಕೊಂಡು. ಯಾಕೆ ಅಂದರೆ ಇಂತಹ ತಪ್ಪು ಮಾತು ಸಿದ್ಧಾಂತಕ್ಕೆ ವಿರುದ್ಧ. ಭಗವಂತ ಸರ್ವೋತ್ತಮ, ಅವನು ಸಕಲ ಜಗಜ್ಜನ್ಮಾದಿ ಕಾರಣ. ಅದನ್ನು ಬಿಟ್ಟು ನನ್ನೆದರಿಗೆ ಬಂದು ನೀನೇ ಸರ್ವೋತ್ತಮ ಅಂತ ಹೇಳ್ತೀಯಲ್ಲ, ನೀನೇ ಸರ್ವಕರ್ತ ಅಂತ ಹೇಳ್ತೀಯಲ್ಲ, ಈ ಮಾತು ಕೇಳಬಾರ್ದ. ನಾನು ಕೇಳಿದ್ದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಳ್ತೇನೆ, ಸ್ವಲ್ಪ ತಡಿ ಅಂತ ವಾಸುದೇವ ದ್ವಾದಶಾಕ್ಷರ ಮಂತ್ರವನ್ನು ಹಾಗೂ ವಿಷ್ಣು ಗಾಯತ್ರಿಯನ್ನು ಜಪ ಮಾಡ್ತಾರೆ. ಆ ಭಗವಂತನ ಸ್ಮರಣೆ ಮಾಡಿ ಆಮೇಲೆ ಅವರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ನಾರದ, ನಾನು ಸರ್ವಥಾ ಸರ್ವೋತ್ತಮನಲ್ಲ, ನಾನು ಸರ್ವಕರ್ತ ಅಲ್ಲ, ಭಗವಂತನೇ ಸರ್ವಕರ್ತ, ವಿಷ್ಣು ಅವನ ಅಧೀನರು ನಾವೆಲ್ಲ. ಆ ಪರಮಾತ್ಮನ ಅಧೀನರಾಗಿ ನಾವೆಲ್ಲ ಜಗತ್ತಿನ ಸೃಷ್ಟ್ಯಾದಿಗಳನ್ನು ಸೃಜಾಮಿ ತನ್ನಿಯುಕ್ತೋಹಂ ಹರೋ ಹರತಿ ತದ್ವಶಃ. ನಾನು ಸೃಷ್ಟಿ ಮಾಡುವುದು ಭಗವಂತನ ಪ್ರೇರಣೆಯಿಂದ. ರುದ್ರದೇವರು ಜಗತ್ತಿನ ಸಂಹಾರ ಮಾಡುತ್ತಾರೆ ಭಗವಂತನ ಪ್ರೇರಣೆಯಿಂದ. ಹಿರಣ್ಯಗರ್ಭತ್ವಮುಪೇತ್ಯ ಮೂಲೆ ಸೃಜಸ್ಯ ಶೇಷಂ ಭುವನಂ ಸ ಏವ ನಾರಾಯಣಾತ್ಮನ್ ಪರಿಪಾತಿ ಭೂಯೋ ಜಹಾರ ಚಂತೆ ಭಗವನ್ ಶಿವಾತ್ಮನ. ವಿಷ್ಣುವಾಗಿ ಅವನೇ ರಕ್ಷಣೆ ಮಾಡ್ತಾನೆ. ಹಿರಣ್ಯಗರ್ಭನಲ್ಲಿ ಹಿರಣ್ಯಗರ್ಭ ಹೆಸರಿನಿಂದ ತಾನೇ ಇದ್ದು ಸೃಷ್ಟಿ ಮಾಡ್ತಾನೆ. ಶಿವನಲ್ಲಿ ಶಿವನಾಗಿ ಅವನೇ ಸಂಹಾರ ಮಾಡ್ತಾನೆ. ಸರ್ವಕರ್ತೃವಾದವನು ಆ ಪರಮಾತ್ಮ, ನಾವೆಲ್ಲರೂ ಅವನ ಅಧೀನರು. ಹೀಗೆ ತಿಳಿಯಬೇಕು. ಇದೇ ನಿಜವಾದಂತಹ ತತ್ವ, ಇದೇ ನಿಜವಾದ ಸತ್ಯ ಎಂಬುದಾಗಿ ಬ್ರಹ್ಮದೇವರು ಹೇಳುತ್ತಾರೆ. ಆ ಪರಮಾತ್ಮನ ಮಹಿಮೆಯನ್ನು ವರ್ಣನೆ ಮಾಡುತ್ತಾರೆ. ಭಗವಂತ ಇಡೀ ಎಲ್ಲ ತತ್ವಗಳ ಸೃಷ್ಟಿಯನ್ನು ಮಾಡುತ್ತಾನೆ. ಮೂಲಭೂತವಾದ ಪ್ರಕೃತಿ ತತ್ವ, ಅನಂತವಾದ ದೇಶದಲ್ಲಿ ವ್ಯಾಪಿಸಿದಂತಹ ಪ್ರಕೃತಿ ತತ್ವ. ಆ ದೇವರ ಸೃಷ್ಟಿಯ ಬಗ್ಗೆ ಒಂದು 2 ನಿಮಿಷಗಳಲ್ಲಿ ಚಿಂತನೆ ಮಾಡಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡಿ. ಭಾಗವತದಲ್ಲಿ ಬಹಳ ವಿಸ್ತಾರವಾಗಿ ಬರ್ತದೆ, ಆದರೆ ಒಂದು 2 ನಿಮಿಷದಲ್ಲಿ ಸ್ಥೂಲವಾಗಿ ಸಾಮಾನ್ಯವಾಗಿ ಆದರೂ ತಿಳಿದುಕೊಳ್ಳಿ. ಒಂದು 10 ಲೀಟರ್ ಹಾಲು ತಂದು ಇದರಿಂದ ಏನಾದರೂ ಒಂದು ಭಕ್ಷ್ಯ ಮಾಡಿಕೊಡಿ, ಪಾಯಸ ಮಾಡಿರಿ ಅಂದರೆ ಮಾಡ್ಬೋದು. ಒಂದು ಚೀಲ ಅಕ್ಕಿ ಇಟ್ಟು ಅಡುಗೆ ಮಾಡಿರಿ ಅಂದರೆ ಮಾಡಿಕೊಡ್ತಾರೆ. ದಿವಸ ಮಾಡ್ತಾ ಇದ್ದಾರೆ, ನೀವೆಲ್ಲ ಪ್ರಸಾದ ತೊಗೊಳ್ತಾ ಇದ್ದೀರಿ, ಗೊತ್ತು. ಅದು ಬಿಟ್ಟು ಒಂದು ದೊಡ್ಡ ಸಮುದ್ರದಷ್ಟು ಹಾಲು ಏನಾದರೂ ಒಂದು ಭಕ್ಷ್ಯ ಮಾಡಿಕೊಡಿ ಅಂದರೆ ಏನು ಮಾಡ್ತೀಯ? ನೋಡಿಯೇ ಹಾರ್ಟ್ ಫೇಲ್ ಆಗ್ತದೆ. ನಿಮಗಲ್ಲ, ಅಡುಗೆ ಮಾಡೋರಿಗೆ. ಪರ್ವತದಷ್ಟು ಅಕ್ಕಿ ರಾಶಿ ಹಾಕಿ ಅನ್ನ ಮಾಡಿಕೊಡು ಅಂದರೆ ಚಿಂತನೆ ಮಾಡಿ. ಬಹಳ ಸಣ್ಣ ಬುದ್ಧಿ ನಮ್ಮದು. ಏನೋ ಒಂದು ಉದಾಹರಣೆಯಿಂದ ತಿಳ್ಕೋಬೇಕಲ್ಲ. ದೇವರ ಎದುರಿನಲ್ಲಿರುವ ಮಟೀರಿಯಲ್ ಕಾಸ್ ಯಾವುದನ್ನು ತೆಗೆದುಕೊಂಡು ಅವನ ಜಗತ್ತು ಮಾಡಬೇಕಾಗಿದೆ, ಅದು ಎಷ್ಟಿದೆ? ಅಷ್ಟು ಇಷ್ಟ ಇನ್ಫಿನಿಟ್ ಆಗಿದೆ.
ಅದಕ್ಕೆ ಕೊನೆ ಇಲ್ಲ, ಅಂತ ಇಲ್ಲ. ಅನಂತವಾದ ಪ್ರಕೃತಿ, ಅಪರಿಚ್ಛಿನ್ನವಾದ ಪ್ರಕೃತಿ ಅವನ ಕಣ್ಣೆದುರಿಗಿದೆ. ಅಂತಹ ಪ್ರಕೃತಿಯನ್ನು ನೋಡಿ ಏನಪ್ಪ ಮಾಡಬೇಕು ಅಂತ ದೇವರಿಗೆ ಗಾಬರಿಯ ಏನಿಲ್ಲ. ಲೀಲಾಜಾಲವಾಗಿ ಅಂತಹ ಅನಂತವಾದ ಪ್ರಕೃತಿಯಲ್ಲಿ ಹೀಗೆ ತೆಗಿತಾನೆ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನು. ಅವುಗಳಿಂದ ಮಹತ್ತತ್ವದಿಂದ ಅಹಂಕಾರ ತತ್ವವನ್ನು ಸೃಷ್ಟಿ ಮಾಡ್ತಾನೆ. ಅದರಲ್ಲಿ 3 ಪ್ರಭೇದ: ವೈಕಾರಿಕ, ತೈಜಸ, ತಾಮಸ. ವೈಕಾರಿಕ ಅಹಂಕಾರದಿಂದ ದೇವತೆಗಳ ದೇಹ, ಮನಸ್ಸು, ಅವುಗಳನ್ನು ಸೃಷ್ಟಿ ಮಾಡ್ತಾನೆ. ಅವುಗಳಿಗೆ ವಿಶೇಷವಾಗಿ ಪುಷ್ಟಿಯನ್ನು ಕೊಡ್ತಾನೆ ಅಂತ ಅರ್ಥ. ತೈಜಸ ಅಹಂಕಾರದಿಂದ ಇಂದ್ರಿಯಗಳು, ಪ್ರಾಣ, ಬುದ್ಧಿ ಇವುಗಳನ್ನು ಸೃಷ್ಟಿ ಮಾಡ್ತಾನೆ. ಆಮೇಲೆ ತಾಮಸ ಅಹಂಕಾರದಿಂದ ಪಂಚಮಹಾಭೂತಗಳು, ಆಕಾಶ, ವಾಯು, ತೇಜಸ್ಸು, ಜಲ, ಪೃಥಿವಿ ಇವುಗಳೆಲ್ಲವನ್ನು ಸೃಷ್ಟಿ ಮಾಡ್ತಾನೆ. ಈ ಎಲ್ಲ ತತ್ವಗಳ ಸೃಷ್ಟಿಯಾಯಿತು. ಆದರೂ ಇನ್ನೂ ಬ್ರಹ್ಮಾಂಡದ ನಿರ್ಮಾಣವಾಗ್ತಾ ಇಲ್ಲ. ಹೇಗೆ ಬ್ರಹ್ಮಾಂಡದ ನಿರ್ಮಾಣ ಮಾಡಬೇಕು ಅಂತ ಆ ತತ್ವಗಳ ಸೃಷ್ಟಿಯಾಗಿದೆ, ತತ್ವಾಭಿಮಾನಿ ದೇವತೆಗಳ ಸೃಷ್ಟಿಯಾಗಿದೆ. ಆದರೆ ಅವುಗಳೆಲ್ಲ ಒಂದು ಕಡೆಗೆ ಸೇರಿ ಬ್ರಹ್ಮಾಂಡದ ನಿರ್ಮಾಣ ಆಗಬೇಕಲ್ಲ. ಅದೆಲ್ಲದರ ಕಲಬೆರಕೆಯಾಗಿ ಮಿಶ್ರಣವಾಗಿ, ಒಂದು ಕಡೆಗೆ ಸಿಮೆಂಟ್ ಇದೆ, ಒಂದು ಕಡೆಗೆ ನೀರಿದೆ, ಒಂದು ಕಡೆಗೆ ಜಲ್ಲಿ ಇದೆ. ಆಯಿತಾ? ಮನೆ ಸೇರಬೇಕಲ್ಲ, ಒಂದು ಕಡೆಗೆ ಸೇರಿಸೋ ವ್ಯಕ್ತಿ ಬೇಕಲ್ಲ. ಹೇಗೆ ಸೇರಿಸಬೇಕು ಗೊತ್ತಿಲ್ಲ, ಹೇಗೆ ಸೇರಬೇಕು ಗೊತ್ತಿಲ್ಲ, ಸೇರಿದರೆ ಏನಾಗತ್ತೆ ಗೊತ್ತಿಲ್ಲ. ಈ ಸ್ಥಿತಿಯಲ್ಲಿ ಎಲ್ಲರೂ ಇದ್ದಾರೆ. ಎಲ್ಲದರೊಳಗೂ ದೇವರು ತಾನು ಪ್ರವೇಶ ಮಾಡಿದ. ಮತ್ತೆ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ, ಒಳಗೆ ಪ್ರವೇಶ ಮಾಡಿ ಅವುಗಳೆಲ್ಲವೂ ಒಂದು ಕಡೆಗೆ ಸೇರೋ ಹಾಗೆ ಮಾಡಿ ಬ್ರಹ್ಮಾಂಡದ ನಿರ್ಮಾಣವನ್ನು ಮಾಡಿದ್ದಾನೆ. ಈ ಬ್ರಹ್ಮಾಂಡ 50 ಕೋಟಿ ಯೋಜನ ವಿಸ್ತೀರ್ಣವಾದ ಬ್ರಹ್ಮಾಂಡ ಆದರೆ, ಈ ಬ್ರಹ್ಮಾಂಡವನ್ನು ಹೊತ್ತ ನೀರು, ಬ್ರಹ್ಮಾಂಡದ 2 ಪಟ್ಟು ಪೃಥ್ವಿ ಆವರಣ, ಒಂದು 100 ಕೋಟಿ ಯೋಜನ ಆದರೆ 1000 ಕೋಟಿ ಯೋಜನದಷ್ಟು ಬ್ರಹ್ಮಾಂಡದ ಹೊರಗೆ ನೀರಿದೆ. ಹೊರಟದ್ದು ಈ ಭಾಗವತ ಪುರಾಣ ಹಾಗೂ ಇನ್ನುಳಿದ ಪುರಾಣಗಳು. ಅತ್ರ ಸರ್ಗೋ ವಿಸರ್ಗಶ್ಚ ಸ್ಥಾನಂ ಪೋಷಣ ಮೂತಯ ಮನ್ವಂತರೇಶಾನು ಕಥಾ ನಿರೋಧೋ ಮುಕ್ತಿರಾಶ್ರಯ. 10 ಲಕ್ಷಣಗಳು ಪುರಾಣಕ್ಕೆ. ಈ 10ನ್ನು ಹೇಳುವುದಕ್ಕೆ ಹೊರಟಿರ್ತದೆ ಪುರಾಣಗಳು ಅನ್ನುವುದಕ್ಕಾಗಿ ಬಹಳ ಹೊತ್ತಾಯಿತು ಅಂತ ವಿಚಾರ ಮಾಡಬಾರದು. ಆ 10 ಮುಗಿಯುವವರೆಗೆ ಪುರಾಣವನ್ನು ಕೇಳ್ತಾ ಇರಬೇಕು. ಏನದು 10? ಸರ್ಗ, ಬ್ರಹ್ಮಾಂಡದ ಹೊರಗೆ ದೇವರು ಮಾಡುವ ಸೃಷ್ಟಿ. ಇಷ್ಟೊತ್ತು ಕೇಳಿದಿರಿ, ಮಹತ್ತತ್ವ, ಅಹಂಕಾರ ತತ್ವಾದಿಗಳ ಸೃಷ್ಟಿಯನ್ನು ಮಾಡ್ತಾನೆ ಅಂತ, ಅದಕ್ಕೆ ಸರ್ಗ ಅಂತಾರೆ. ಬ್ರಹ್ಮಾಂಡದ ಒಳಗೆ ಬ್ರಹ್ಮದೇವರ ದೇಹ, ಅಲ್ಲಿ ಅನೇಕ ದೇವತೆಗಳು, ಇಂದ್ರಿಯಗಳು ಇತ್ಯಾದಿಗಳನ್ನು ದೇವರು ಸೃಷ್ಟಿ ಮಾಡ್ತಾನೆ ಪುನಃ. ಅದೆಲ್ಲ ವಿಸರ್ಗ ಅಥವಾ ಅನುಸರ್ಗ ಅಥವಾ ಪೌರುಷ ಸರ್ಗ ಅಂತ 3 ಹೆಸರುಗಳಿಂದ ಅದನ್ನು ಕರೀತಾರೆ. ಸ್ಥಾನ ಅಂದರೆ ಪರಮಾತ್ಮ ರಾಮಕೃಷ್ಣಾದಿ ಅವತಾರಗಳಲ್ಲಿ ಮಾಡುವಂತಹ ಏನೊಂದು ಶತ್ರುಗಳ ವಿಜಯ ಇದೆ, ಅದಕ್ಕೆ ಸ್ಥಾನ ಅಂತಾರೆ. ಸ್ಥಿತಿರ್ ವೈಕುಂಠ ವಿಜಯ. ಪೋಷಣಂ ತದನುಗ್ರಹ. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ರಾವಣ, ಕುಂಭಕರ್ಣ, ಶಿಶುಪಾಲ, ದಂತವಕ್ರ ಇವರನ್ನೆಲ್ಲ ದೇವರು ಸಂಹಾರ ಮಾಡಿದ್ನಲ್ಲ, ಅದು ಸ್ಥಾನ, ವಿಜಯ. ಪೋಷಣ ಅಂದರೆ ಪ್ರಹ್ಲಾದರಾಜರ ಮೇಲೆ ಅನುಗ್ರಹ ಮಾಡಿದ, ಪಾಂಡವರ ಮೇಲೆ ಅನುಗ್ರಹ ಮಾಡಿದ, ಧ್ರುವರಾಜರ ಮೇಲೆ ಅನುಗ್ರಹ ಮಾಡಿದ, ಸಜ್ಜನರ ರಕ್ಷಣೆಯನ್ನು ಮಾಡ್ತಾನಲ್ಲ, ಅದು ಪೋಷಣ. ಸ್ಥಾನಂ ಪೋಷಣಂ. ಊತಯ ಅಂದರೆ ಕರ್ಮವಾಸನಾ, ವಿವಿಧವಾದ ವಿಚಿತ್ರವಾದ ಜೀವರಾಶಿಗಳ ಕರ್ಮಗಳು. ಅವರವರ ಕರ್ಮಗಳಿಗೆ ತಕ್ಕಂತೆ ಅವರವರಿಗೆ ಫಲವನ್ನು ಪರಮಾತ್ಮ ಕೊಡ್ತಾನೆ ಎನ್ನುವುದನ್ನು 100 ಉದಾಹರಣೆಗಳಿಂದ ಶ್ರೀಮದ್ಭಾಗವತ ವರ್ಣನೆ ಮಾಡುತ್ತದೆ. ಅದೇ ಊತಿಗಳು ಅಂತ. ಊತಿಗಳು ಅಂದರೆ ಕರ್ಮವಾಸನಾ. ಸ್ಥಾನಂ ಪೋಷಣ ಮೂತಯ. ಮನ್ವಂತರ ಕಥಾ ಈಶಾನು ಕಥಾ. ಸ್ವಯಂಭುವ ಮನ್ವಂತರ, ಸ್ವಾರೋಚಿಷ, ಒಂದೊಂದು ಮನ್ವಂತರಗಳು. ಈಗ ನಡೀತಾ ಇರೋದು ವೈವಸ್ವತ ಮನ್ವಂತರ. ಆ ಮನ್ವಂತರದಲ್ಲಿ ಮನು ಯಾರು, ಮನುಪುತ್ರರು ಯಾರು, ಅವನು ರಾಜ್ಯವಾಳಿದ್ದು ಹೇಗೆ, ಏನೇನು ಅವತಾರಗಳು ಆ ಸಂದರ್ಭದಲ್ಲಿ ಆಯಿತು, ಏನೆಲ್ಲ ಕಥೆಗಳು ನಡೀತು ಅಂತ ತಿಳಿ ಹೇಳೋದಿದೆಯಲ್ಲ, ಅದು ಮನ್ವಂತರ ಕಥಾ. ಪರಮಾತ್ಮನ ಅವತಾರಗಳ ಬಗ್ಗೆ ವಿಶೇಷವಾಗಿ ಹೇಳಿದರೆ ಅದು ಈಶಾನು ಕಥಾ. ನಿರೋಧ ಅಂದರೆ ಪ್ರಳಯ. ಪ್ರಳಯದ ವರ್ಣನೆಯನ್ನು ಪುರಾಣದಲ್ಲಿ ಮಾಡ್ತಾರೆ. ಬರೀ ಸ್ಥಿತಿಯ ವರ್ಣನೆಯನ್ನು ಮಾಡೋದಿಲ್ಲ. ಒಂದೊಮ್ಮೆ ಇಡೀ ಜಗತ್ತಿಗೆ ಪ್ರಳಯವಾಗ್ತದೆ ಅಂತ ತಿಳಿದರೆ ಒಂಚೂರಾದರೂ ವೈರಾಗ್ಯ ಬಂದೀತು ಅಂತ ಆಶೆ. ಅದಕ್ಕಾಗಿ ಪ್ರಳಯದ ವರ್ಣನೆ ಇದೆ. ಕೊನೆಗೆ ಮುಕ್ತಿ. ಕೊನೆವರೆಗೂ ಈ ಸೃಷ್ಟಿಸ್ಥಿತಿ ಸಂಹಾರಗಳು ಹೀಗೇ ನಡೆದು ಅದರೊಳಗೇ ನಾವು ಸಿಲುಕಿರೋದಿಲ್ಲ. ಒಮ್ಮೆ ನಮಗೆ ಮೋಕ್ಷ ಆಗ್ತದೆ,
ಮುಕ್ತಿರ್ಹಿತ್ವಾನ್ಯಥಾ ರೂಪಂ ಸ್ವರೂಪೇಣ ವ್ಯವಸ್ಥಿತಿ. ಈ ಬಾಹ್ಯವಾದ ಜಡದ ಬಂಧನವನ್ನು ಕಳೆದುಕೊಂಡು ಸ್ವರೂಪಾನಂದಾವಿರ್ಭಾವವನ್ನು ಹೊಂದುವ ಮೋಕ್ಷದ ಬಗ್ಗೆ ವರ್ಣನೆ. ಎಲ್ಲದಕ್ಕೂ ಆಶ್ರಯ ಅಂದರೆ ಪರಮಾತ್ಮ. ಕೊನೆಗೆ 10ನೇದವನು ದಶಮಸ್ಯ ವಿಶುದ್ಧ್ಯರ್ಥಂ ನಮಾನಾಂ ಇಹ ಕೀರ್ತನಂ. ಆ ಪರಮಾತ್ಮನ ಜ್ಞಾನವನ್ನು ಪಡೆದುಕೊಳ್ಳೋದಕ್ಕಾಗಿ ಸರ್ವಾಶ್ರಯ, ಸರ್ವಪ್ರೇರಕ, ಸರ್ವಕರ್ತೃವಾದ ಆ ಭಗವಂತನನ್ನು ತಿಳಿಸುವುದೇ ಪುರಾಣದ ಪ್ರಧಾನ ಉದ್ದೇಶ ಎಂಬುದಾಗಿ ಆ ಪುರಾಣದ ಮಹಿಮೆಯನ್ನು, ಪುರಾಣದ ಬಗ್ಗೆ ಲಕ್ಷಣವನ್ನು ಹೇಳಿ ಆ ಭಗವಂತ ಮಾಡುವಂತಹ ಆ ಬ್ರಹ್ಮಾಂಡದ ಒಳಗಿನ ಸೃಷ್ಟ್ಯಾದಿಗಳನ್ನೆಲ್ಲ ನಿರೂಪಣೆಯನ್ನು ಮಾಡಿ ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಉಪದೇಶವನ್ನು ಮಾಡಿದ್ದಾರೆ. ಹಿಂದೆ ಹೇಳುವಾಗ ವಿದುರ ಮೈತ್ರೇಯರ ಮುಖದಿಂದ ಉಪದೇಶವನ್ನು ಪಡೆದ ತೀರ್ಥಯಾತ್ರೆಯಲ್ಲಿ ಅಂತನ್ನುವ ವಿಚಾರವನ್ನು ಶುಕಾಚಾರ್ಯರು ಪರೀಕ್ಷಿತರಾಜರಿಗೆ ಹೇಳಿದರು. ಅದರ ಬಗ್ಗೆ ವಿಸ್ತಾರವಾಗಿ ಹೇಳಬೇಕು ಅನ್ನುವ ಪ್ರಶ್ನೆಯನ್ನು ಪರೀಕ್ಷಿತರಾಜರು ಮಾಡಿದ್ದಕ್ಕೆ ವಿದುರ ಮೈತ್ರೇಯರ ಸಂವಾದದ ರೂಪದಲ್ಲಿ ಮುಂದಿನ ಕೆಲವು ಭಾಗವನ್ನು ಶುಕಾಚಾರ್ಯರು ಉಪದೇಶ ಮಾಡುತ್ತಾರೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ರಾಮ 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 ರಾಮ. ಜಯ ಶ್ರೀರಾಮ್. ಸೀತಾಪತಿ ಶ್ರೀಮನ್ಮೂಲ ರಾಮಚಂದ್ರ ಸ್ವಾಮಿ ಮಹಾರಾಜ ಕಿ. ನಾಳೆ ಎಲ್ಲರೂ ಗೊಂಬಿ ತಗೊಂಡು